ಮಂಜುವಾರಿಂಚಗತ್ತಾಗ ತ್ರಿಪುರಾರಿಂಚಗತ್ತುರು ಮಣಿಜ್ಞಹರಣಂ ಮಾನಸಾಕಾಂತಂ ವಂದೇಹರಂ ಸುಕುಲದೈವಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿಕಮಲದಂದಂ ತಾಪತ್ರಯ ನಿವಾರಕಂ ಶಾಂತೈಕಪದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢ. ಪ್ರಾತಸ್ಮರಣೀಯ ಸದ್ಗುರುದೇವನನ್ನ ಎಲ್ಲ ಹೃದಯ ಮಂದಿರದಲ್ಲಿ ನಾಶಿಕೊಂಡು ಕ್ಷೇತ್ರದ ಅಧಿದೇವನಾಗಿರತಕ್ಕಂಥ ಸೈದಾಪುರದ ಸಿರಿ ಶಿವಲಿಂಗೇಶ್ವರರ ಪವಿತ್ರ ಪಾದಗಳನ್ನು ಎಲ್ಲ ಮಸ್ತಕದ ಮೇಲೆ ಇರಿಸಿಕೊಂಡು ಸದ್ಗುರುನಾಥನ ಜಾತ್ರೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಪ್ರವಚನ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಬಂದ ಮಹಾತ್ಮರನ್ನು ಮೊದಲು ಮಾಡಿಕೊಂಡು ಮುಂದೆ ಬರಲಿರುವ ಮಹಾತ್ಮರನ್ನು ಮೊದಲು ಮಾಡಿಕೊಂಡು ಇವತ್ತು ವೇದಿಕೆಯನ್ನು ಅಲಂಕರಿಸಿ ಬಹಳ ಸುಂದರವಾಗಿ ಇನ್ನಷ್ಟು ಕೇಳಬೇಕು ಅನ್ನುವ ಆತುರ ಅಂತ ನುಡಿಮುತ್ತುಗಳನ್ನು ಹೇಳಿರುವ ಅಹಂಕಾರ, ಬದುಕು, ನೆಮ್ಮದಿ ಎಲ್ಲವನ್ನ ಕುರಿತು ಬಹಳ ಸುಂದರವಾಗಿ ಸೊಗಸಾಗಿ ತಮ್ಮ ಪ್ರವಚನವನ್ನು ದಯಪಾಲಿಸಿರುವ ಆತ್ಮೀಯ ಹಗಲು ಹೃದಯ ಪೂಜ್ಯರಾಗಿರ್ತಕ್ಕಂಥ ರಾಮಕೃಷ್ಣ ದೇವರ ಪವಿತ್ರ ಚರಣಾರವಿಂದವೇ ಶತಕೋಟಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಪೂಜೆಯನ್ನು ಮೊದಲು ಮಾಡಿಕೊಂಡು ಗ್ರಾಮದ ಎಲ್ಲ ದೇವತೆಗಳನ್ನು ಸ್ಮರಿಸಿಕೊಂಡು ಇಷ್ಟು ದಿವಸಗಳ ಕಾಲ ಸದ್ಗುರುನಾಥನ ಸನ್ನಿಧಾನಕ್ಕೆ ತಾವೆಲ್ಲರೂ ಆಗಮಿಸಿ ಈ ಮಾನವ ಜನ್ಮದ ಶ್ರೇಷ್ಠತೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಆಗಮಿಸಿರುವ ಎಲ್ಲ ನನ್ನ ತಂದೆ ತಾಯಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಬಹಳ ಅಪರೂಪವಾಗಿರ್ತಕ್ಕಂಥ ಈ ಮಾನವ ಜನ್ಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಎಲ್ಲ ಜೀವಿಗಳಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಈ ಮಾನವ ಜನ್ಮ. ಈ ಮಾನವ ಜನ್ಮಕ್ಕೆ ಬಂದ ಬಳಿಕ ಹೇಗಿರಬೇಕು, ನಾವು ಇಲ್ಲಿ ಬಂದ ಕರ್ತವ್ಯ ಏನು ಅನ್ನೋದನ್ನ ನಾವೆಲ್ಲರೂ ಮೊದಲು ತಿಳ್ಕೊಳ್ಬೇಕಾಗ್ತದೆ. ಒಟ್ಟಿನೊಳಗೆ ಈ ಮಾನವ ಜೀವನ ಹೆಂಗದ ಅನ್ನೋದನ್ನ ಒಂದು ಚಂದ ಉದಾಹರಣೆ ಕೊಡ್ತಾರೆ, ಅಪರೂಪದ ವಚನವನ್ನು ಹೇಳ್ತಾರೆ. ಈ ಜೀವನ ಹೆಂಗೈತಿ ಅಂತ ಕೇಳಿದ್ರೆ, ದೀಪದಂತಿಹ ಈ ಮಾನವ ಜನ್ಮವ, ಮೇಘದಂತಿಹ ಈ ಮಾನವ ಜನ್ಮವ, ಆರು ಅರಿಯಬಾರದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸಿದ್ದರಾಮ ಶಿವರುಗಳು ಬಹಳ ಸುಂದರವಾಗಿ ಈ ವಚನವನ್ನ ಹೇಳ್ತಾ ಇದ್ದಾರೆ. ಹೆಂಗೈತಿ ಅಂತ ಕೇಳಿದ್ರೆ,
ಒಂದು ದೀಪ ಇದ್ದಂಗೆ ಐತಿ ಅಂತ ಅವರು. ನಾವೇನು ಹಚ್ಚಿವಲ್ಲ ದೀಪ, ಇದು ಎಷ್ಟೊತ್ತಿರ್ತೈತಿ ಅಂತಾರ ಅವ್ರು. ಹಂಗ ಒಂದು ದಿನ ಆರಿ ಹೋಗ್ತದ, ಒಂದು ಕ್ಷಣ ಆರಿ ಹೋಗ್ತದ. ಅದ್ರ ಜೊತೆಗೆ ಇನ್ನೊಂದು ಚಲೋ ಉದಾಹರಣೆ ಕೊಡ್ತಾರ, ಮೇಘ ಅಂತ ಹೇಳ್ತಾರ ಅವ್ರು. ಹೆಂಗೈತಿ ಮಾನವ ಜೀವನ, ಮೇಘ ಇದ್ದಂಗ. ಮೇಘ ಅಂದ್ರ ಮಾಡ, ಒಂದು ಕ್ಷಣ ಇರ್ತದ, ಒಂದು ಕ್ಷಣ ಹೋಗ್ತದ. ಅದು ಸ್ಥಿರವಾಗಿ ಇರೋದಿಲ್ಲ. ಇದನ್ನ ಅನುಭಾವಿಗಳು ನಮ್ಮ ದೇಹಕ್ಕೆ ಹೋಲಿಸ್ತಾರೆ. ಎಷ್ಟು ಚಂದ ಹೋಲಿಸ್ತಾರೆ ಅಂತ ಕೇಳಿದ್ರೆ, ಭಗವಂತ ಏನ್ ಮಾಡ್ಯಾರ ಅಂದ್ರೆ, ದೇವರು ದೇಹವೆಂಬ ಪನತಿ ಮಾಡ್ಯಾರ. ನಾವು ನೀವೆಲ್ಲ ಅದಿಲ್ಲ, ಈ ದೇಹ ಒಂದು ಪನತಿ ಅಂತ ಹೇಳ್ತಾರ. ದೇಹವೆಂಬ ಪನತಿ. ಇದಕ್ಕೇನ್ ಮಾಡ್ಯಾನಂತ ಕೇಳಿದ್ರೆ, ಜೀವನ ಅನ್ನುವಂಥ ಬತ್ತಿ ಹಾಕಿಬಿಟ್ಟಾನೆ. ಪಂಕ್ತಿ ಒಳಗೆ ಬತ್ತಿ ಹಾಕ್ಯಾನ. ಜೀವನ ಎನ್ನುವಂಥ ಪಂಕ್ತಿ ಹಾಕ್ಯಾನ. ಅದು ಹೊತ್ಲಿಕ್ಕೆ ಏನ್ ಮಾಡ್ಯಾನಂತ ಕೇಳಿದ್ರೆ, ಎಣ್ಣೆ ಹಾಕ್ಯಾನ. ಆಯುಷ್ಯ ಎಂಬ ಎಣ್ಣೆ ಹಾಕ್ಯಾನ. ಒಬ್ಬರದ ಅರ್ಧ ಪಂಕ್ತಿ ಹಾಕ್ಯಾನ, ಒಬ್ಬರದ ಪೂರ ಪಂಕ್ತಿ ಹಾಕ್ಯಾನ, ಒಬ್ಬರದ ಒಂದಿಷ್ಟು ಹಾಕ್ಯಾನ. ಆಯುಷ್ಯ ಎಂಬ ಎಣ್ಣೆ. ಈ ಎಣ್ಣೆ ತೀರಿ ಹೋಯಿತು ಅಂತಂದ್ರೆ ಅವ್ರಂತಾರ, ಈ ಜೀವಕ್ಕೆ ದೇಹಕ್ಕೂ ಬೆಲೆ ಇಲ್ಲ, ಮತ್ತ ನಿಮ್ಮ ಬತ್ತಿಗೂ ಬೆಲೆ ಇಲ್ಲ ಅಂತಾರ ಅವರು. ಎಣ್ಣೆ ತೀರಿ ಹೋಯಿತು ಅಂತಂದ್ರೆ ಈ ಪನತ್ತಿದ್ದೇನು ಮಾಡೋದು, ದೇಹ ಇದ್ದೇನು ಮಾಡೋದು, ಜೀವನ ಬತ್ತಿದ್ದೇನು ಮಾಡೋದು. ಈ ಎರಡು ಹೋದು ಅಂದ್ರ ಬಗೆ ಇತ್ತು. ಎಲ್ಲೈತಿ ಅಂದ್ರ ಆಯುಷ್ಯ ಎಂಬ ಇದನ್ನೆಲ್ಲ ಎಣ್ಣೆ ಹಾಕಿ ಜ್ಞಾನ ಎಂಬ ಜ್ಯೋತಿ ಹೊತ್ತಿಸಿಬಿಟ್ಟಾನ ಪರಮಾತ್ಮ. ಅಂತ ಜ್ಞಾನವನ್ನು ಕೊಡುವಂತ ಕೆಲಸವನ್ನ ಇವತ್ತು ಎಲ್ಲ ಸೈಸಾಂಪುರ ಗ್ರಾಮಗಳು ಹಿರಿಯರು ಮಾಡಿ ಬಹಳ ಒಳ್ಳೆ ಜ್ಞಾನದ ಜ್ಯೋತಿ ಹೊತ್ಕೊಂಡು ಬಿಟ್ಟಾರ. ಶಿವಲಿಂಗೇಶ್ವರ ಸನ್ನಿಧಿ ಒಳಗೆ ನಿಮ್ಮೆಲ್ಲರಿಗೂ ಜ್ಞಾನದ ಜ್ಯೋತಿ ಉದ್ಭವ ಆಗ್ಯಾರ. ಹಾಗಾದ್ರೆ ಏನ್ ಮಾಡ್ಬೇಕ್ರಿ? ಪಂಡಿತಿ ಬಂತು, ಭಕ್ತಿ ಬಂತು, ಜೀಪ ಹೊತ್ಕೊಳ್ತು, ಒಂದಿಷ್ಟು ಉರಿದು ಹೋಯ್ತಲ್ಲ, ಹಂಗ ಆಗ್ಬೇಕು, ಬಂದು ಬಳಕೆ ಚಲೋ ಹಂಗೇನು ಬದುಕಬೇಕು ಅಂತ ಕೇಳ್ತಾರ ಅವ್ರು. ಏನ್ ಮಾಡೋಣ, ಇಷ್ಟ ಆದ ಆಯ್ತೇನಪ್ಪ, ಏನ್ ಮಾಡಬೇಕು ಅಂತ ಕೇಳಿದ್ರೆ ಅವ್ರಂತಾರೆ, ಚಲೋ ಹಂಗೆ ಬದುಕಿ ಹೋಗ್ಬೇಕಂತಾರ ಅವ್ರು. ಲೇಸ್ ಅನ್ಸ್ಕೊಳ್ಬೇಕಂತಾರ ಅವ್ರು. ಹೌದು ಅನ್ಬೇಕಂತ. ನಮ್ಮ ಊರಾಗ ಒಬ್ಬ ಬಹಳ ಚಲೋದನಲ್ಪ, ಏನು ಬದುಕ್ಯಾನವ ಅಂತ ಅನ್ಬೇಕು. ಮಹಾತ್ಮರ ಅನ್ಬೇಕು, ಏನು ಬದುಕ್ಯಾನವ ಅಂತ ಅನ್ಬೇಕು. ಹಂಗ ಬದುಕಿ ಹೋಗ್ಬೇಕು ಅಂತಾರ ಅವ್ರು. ಬರೇ ಮಾನವ ಜೀವನ ಅಂದ್ರ ಹುಟ್ಟೋದು ಸಾಯೋದು ಅಲ್ಲ. ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ಇದೇ ಅಪ್ಪಗಳು ಹೇಳಿದ್ರು, ಬದುಕು ಅನ್ನುವಂಥದ್ದು ನಮ್ಮ ಕೈಯಾಗ ಕೊಟ್ಟು ಬಿಟ್ಟಾನ. ನೀ ಹೆಂಗ ಬದುಕಪ್ಪ ಅಂತೇಳಿ. ಚಲೋ ಬದುಕಿ ಹೋಗ್ಬೇಕು, ಚಲೋ ಬದುಕಬೇಕು. ನಾವು ದೇವರಾಗಬೇಕು ಅಂದ್ರೆ ಏನ್ ಮಾಡಬೇಕು? ಎರಡ ವಿಷಯ ಇದಾವ. ಇಲ್ಲಿ ಹೆಂಗ ಬಂದೀವಿ ಅಂದ್ರೆ ಬದುಕಾಕ್ ಬಂದೀವಿ, ಚಲೋ ಹಂಗೆ ಬದುಕಾಕ್ ಬಂದೀವಿ. ಬದುಕಿ ದೇವರಾಗಿ ಹೋಗಾಕ್ ಬಂದೀವಿ. ಬಹುಶಃ ಕೇಳಿರ್ಬೇಕು ನೀವು ಇಷ್ಟು ದಿವಸ, ಮಾಯನ್ನ ಮೀರಿ ಬಹುವನ್ನ ಗೆದ್ದು ಸದಾಕಾಲ ನಿನ್ನ ಧ್ಯಾನದೊಳಗಿರ್ತಾನೆ ಪರಮಾತ್ಮ ಅಂತೇಳಿ ಪರಮಾತ್ಮನಂತೇಳಿ ಬೇಡ್ಕೊಂಡು ಬಂದೀವಲ್ಲ, ಬೇಡ್ಕೊಂಡು ಬಂದೀವಿ. ಹಂಗ ಬದುಕಿನ ಜೊತೆಗೆ ದೇವರಾಗುವುದನ್ನು ನಾವು ಕಲಿಬೇಕು. ಹಂಗಾದ್ರೆ ಏನ್ ಮಾಡಬೇಕ್ರಿ ಅಂತ ಕೇಳಿದ್ರೆ, ಜೀವನದೊಳಗೆ ಬಹಳ ಸುಂದರವಾಗಿ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಂಡು ಬಂದಿದ್ದಾರೆ. ಈ ನಮ್ಮ ನಾಡಿನ ಆಸು ಕವಿಯಾಗಿರ್ತಕ್ಕಂಥ ಸರ್ವಜ್ಞ ಮೂರ್ತಿಗಳು ಒಂದು ಸುಂದರ ವಚನ ಹೇಳ್ಯಾರ. ಏನ್ ಹೇಳ್ಯಾರ ಅಂತಂದ್ರೆ, ನಿನ್ನ ಬದುಕು ಸುಂದರ ಆಗ್ಬೇಕು, ನೀ ದೇವರಾಗಬೇಕಾಗಿತ್ತು ಅಂತಂದ್ರ ಏನ್ ಮಾಡು ಅಂತ ಅವ್ರಂದಾರ,
ಅಂದಾರ ಕೇರ್ ಲಕ್ಷ್ಮಿ ಭಟ್ಟ. ನಿಂದಿಸಿದರೆ ನಿಂದಿಸಲಿ ಬಿಡು. ಏನ್ ಹೇಳ್ಯಾರ? ನಿಂದಿಸಿದರೆ ನಿಂದಿಸಲಿ ಬಿಡು. ಶರಣರ ವಾಣಿ ಇದು, ಶರಣರ ವಾಣಿ. ಆರೋಪಗಳ ಹೊರಿಸಿದರೆ ಹೊರಿಸಲಿ ಬಿಡು ಅಂದಾರ ಅವರು. ಇದು ಏನು ಬೇಕಾದ ಮಾಡಲಿ ಅವರು, ಒದರ್ಲಿ, ಚೀಲಾಲಿ, ಬೈಲಿ, ಏನ್ ಹೇಳ್ತಾರ ಅಲ್ಲಿ. ಆಮೇಲೆ ಮನ ಬಂದಂತೆ ಕೂಗಾಡಲಿ ಬಿಡು. ಅವ್ರಿಗೆ ಮನಸ್ಸಿಗೆ ಬಂದಂಗೆ ಒದರ್ಯಾಡ್ಲಿ. ಮತ್ತೆ ಮುಂದೇನು ಮಾಡುದಂದ್ರೆ ಅವರೊಂದರ ಸುಮ್ಮನಿದ್ದ ಬಿಡು. ಸುಮ್ಮನಿದ್ದ ಬಿಡು. ಇಷ್ಟು ದಿವಸ ಕೇಳಿಲ್ಲ, ಇದೆಲ್ಲ ಸಾರ ಇದೆ. ಸುಮ್ಮನಿದ್ದ ಬಿಡು. ಹೆಂಗಿರುವುದು ಅಂದ್ರೆ ದೇವರಂತಿದ್ದ ಬಿಡು. ಹೆಂಗಿರ್ಬೇಕು? ದೇವರಂತಿದ್ದ ಬಿಡು, ದೇವರಾಗಿ ಬಿಡು ಅಂತ ಹೇಳ. ದೇವರಾಗಿ ಬಿಡು. ಇದು ನಿಮ್ ಕೆಲಸ, ಇದು ನಿಮ್ ಕೆಲಸ, ಇಲ್ಲಿ ಬಂದಿದ್ದ ಕೆಲಸ. ಇನ್ನು ಸರ್ವಜ್ಞ ಮೂರ್ತಿಗಳು ಮುನಿವಂಗೆ ಮುನಿಯದಿರು. ಯಾರ ನಿನ್ನ ಮ್ಯಾಲ ಸಿಟ್ಟ ಮಾಡಿದ್ರು ಅಂತಂದ್ರ ಸಿಟ್ಟು ಮಾಡಿ ಸುಮ್ಮನೆ ತಿಳಿವಂಗೆ ತಿಳಿಯದಿರು. ಮನಸ್ಸಿ ಜಾರಿಯನ್ನು ಮರೆಯದಿರು. ಗುರುಪಟ್ಟ ಮಂತ್ರವನ್ನ, ಸದ್ಗುರುನಾಥನನ್ನ, ದೇವರನ್ನ ಮರೆಯದಿರು. ಸದ್ಗುರು ಶಿವಲಿಂಗೇಶ್ವರನ್ನ ಮರಿಲಿಲ್ಲ ಅಂತಂದ್ರ ಆ ಗುರುನಾಥನ ಕೃಪೆ ಎಷ್ಟಾಕತಿ ಅಂತಂದ್ರೆ ಗಣಕ್ಕೆ ಘನವಕ್ಕೂ ಸರ್ವಜ್ಞ ಅಂತ ಹೇಳ್ಯಾರ. ಗಣಕ್ಕೆ ಘನವಕ್ಕೂ ಸರ್ವಜ್ಞ. ನಿಮ್ ಮನೆ ಒಳಗೆ ಕಾಳಿನ ನಿಟ್ಲ ಹಚ್ಚಿರ್ತಾರ, ಗೊತ್ತೈತೆ? ಕಾಳಿನ ನಿಟ್ಲ ಅಂತ ಕರೀತಾರೆ. ಹಂಗ ಶಿವಲಿಂಗೇಶ್ವರ ಕೃಪಾ ಹೆಂಗಾಕೈತಿ ಅಂತ ಕೇಳಿದ್ರ, ನಿಟ್ಲ ಹಚ್ಚಿದಾಗ ಕೃಪೆ ಯಾಕೈತೆ ಅಂತ ನಿಮ್ಮ ಮನೆ ಒಳಗೆ ಇಷ್ಟ ಬದುಕಿನ ಜೀವನದ ಅರ್ಥ. ಮುನಿವಂಗೆ ಮುನಿಯದಿರು. ಯಾರ ಬೈದ್ರೆ ಬೈಬೇಡ ಅವರಿಗೆ, ಸುಮ್ಮ ಇದ್ದು ಬಿಡು. ದೇವರಾಗೋ ಲಕ್ಷಣ. ಹಂಗ ಮಾಡಂಗಿಲ್ಲ ನಾವೀಗ. ಒಬ್ಬರ ಒಂದು ಬೇದ್ರೆ 4 ಬೇದ ಮನೆಗೆ ಬರ್ತೀವಿ ನಾವೀಗ. ಹೌದಿಲ್ರಿ? ಬಯಸ್ಕೊಂಡು ಬರವ ಯಾರ್ದಾರಿ? ಇಲ್ಲ. ಬಯಸ್ಕೊಂಡು ಬರಾವ್ರ ಇದ್ರು ಅಂತಂದ್ರ ಇದು ಹೆಂಗಾಕಿತ್ತು? ಜಗತ್ತ ಶಾಂತಿಯ ಸಾಗರವೇ ಆಗಿ ಹೋಗ್ತಿತ್ತು. ದೇವರ ಕೃಪೆ ನಮ್ನಾಗ ಇರ್ತೈತೆ. ಏನ್ ಮಾಡೋದು? ಆ ಕೆಲಸ ನಾವು ಮಾಡಂಗಿಲ್ಲ. ಕೃಷ್ಣ ಪರಮಾತ್ಮ ರಾಧೆ ಕತೆ ಕೇಳಿರಬಹುದು ನೀವು, ಬಹಳ ಚಂದ ಕೇಳ್ರಿ. ಆ ಕೃಷ್ಣ ಪರಮಾತ್ಮ ಮತ್ತು ರಾಧೆ ಕೃಷ್ಣ ಪರಮಾತ್ಮಗ ಪ್ರಸಾದಕ್ಕೆ ಕೊಡಾಕತ್ತಿದ್ರ ಅಂತಂದ್ರೆ ಊಟ ಮಾಡ್ಸಕತ್ತಿದ್ರ ಅಂತ ಬಹಳ ಪ್ರೀತಿಯಿಂದ. ಊಟ ಮಾಡಿಸುವಾಗ ಕೃಷ್ಣ ಪರಮಾತ್ಮ ಊಟಕ್ಕೂ ಕುಂತಾಗ ಎದ್ದು ಹೊರಗೆ ಹೋದಂತಂದ್ರೆ ಬಾಗಿಲ ಆಚೆ ಕಡೆ ಒಂದು ಕಾಲ, ಬಾಗಿಲು ಈಚೆ ಕಡೆ ಒಂದು ಕಾಲ ಹಾಕಿದಂತ ಮತ್ತೆ ಹೊಳ್ಳಿ ಬಂದ ಊಟಕ್ಕೆ ಕುಂತ ಕೂಡಲೇ ರಾಧೆ ಕೇಳಿದ್ರಂತ, ಅಲ್ರಿ ಊಟಕ್ಕೆ ಕುಂಡವ್ರು ಎದ್ದು ಹೋಗ್ಬಾರ್ದು, ನೀವು ಮತ್ತೆ ಹೋಗ್ತೀರಿ ಅಂದ್ರೆ ಇದೇನು ಎದಕ್ ಹೋಗಿರಿ, ಮತ್ತ್ಯಾಕ ಹೊಳ್ಳಿ ಬಂದ್ರಿ ಅಂತಂದ್ರಂತ. ಒಂದಂತ ಹೌದು ರಾಧೆ, ನನ್ನ ಭಕ್ತ ಬಹಳ ಕಷ್ಟದೊಳಗೆ ಇದ್ದ. 4 ಜನ ನನ್ನ ಭಕ್ತಗ ಬಹಳ ತ್ರಾಸ ಕೊಡಾಕತ್ತಿದ್ರು. ನನ್ನ ಭಕ್ತನ ಕಾಯಬೇಕಂತ ಹೋಗಿದ್ನೇ ರಾಧ ಅಂತ ಅಂದಂತ. ಮತ್ ಕಾಯಕ್ ಹೋಗ್ಬೇಕು, ಬಾಗಲ ಹಚ್ಕೊಂಡ ಈ ಕಡೆ ಯಾಕೆ ಬಂದಿ, ಬಾಗಲನ ದಾಟ್ಲಿಲ್ಲ ನೀ ಅಂತಂದ್ರಂತ. ಅವಾಗ ಅಂದ ಕೃಷ್ಣ, ನಾ ಎಲ್ಲ ಕಾಯಬೇಕಂತ ಹೋಗಿದ್ನಿ, ಏನಾಯ್ತು ಗೊತ್ತೈತೇನ, ಅವ್ರು 4 ಮಂದಿ ಬಡದು ಸುಮ್ಮ ಹಾಕಿರಿ, ನಿಮ್ಗೆ ಬುದ್ಧಿ ಹೇಳಿ ಸುಮ್ಮ ಹಾಕಿದ್ರು. ಇವು ಏನು ಮಾಡಿದ, ಇವು 2 ಕೈಯಾಗ 2 ಕೈ ಹಿಡ್ಕೊಂಡು 4 ಮಂದಿ ಒಣಗೆ ಹೋಗುದಿದ್ದ, ಅದಕ್ಕೆ ಹೊಳಿ ಬನ್ನಿ ಅಂದಂತಾವ್. ಅಂದ್ರ ಕಾಯ್ಬೇಕಂತ ಹೋಗಿದ್ದಿ, ಇವ ಹೀಗೆ ಮಾಡಿದ, ನಾ ಹೆಂಗ್ ಕಾಯ್ಲಿ ಅಂತಂದಂತ. ನಿಮ್ಗೆ ಹೇಳೋ ತಾತ್ಪರ್ಯ ಏನು ಅಂತಂದ್ರ, ಸದ್ಗುರುನಾಥ ಶಿವಲಿಂಗೇಶ್ವರ ನಮ್ಮನ್ನ ಹೆಂಗ ಕಾಯ್ತಾನ ಅಂತಂದ್ರೆ, ನಾವು ಕಷ್ಟದೊಳಗಿದ್ದಾಗ ಊಟಕ್ಕೆ ಕುಂತಿದ್ರು ಕೂಡ ಎದ್ದು ಬಂದು ನಮ್ಮನ್ನ ಕಾಯ್ತಾನ ಪರಮಾತ್ಮ. ನಾವು ಸುಮ್ಮನೆ ಕಲಿಬೇಕು ದೇವರ. ಮತ್ತೆ
ಮತ್ ಇದೆಲ್ಲ ನಮಗ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಅಂತ ಕೇಳಿದ್ರೆ ಅದನ್ನ ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಮ್ಮ ಕೈವಲ್ಯ ಪದ್ಧತಿಯಲ್ಲಿ ಬಹಳ ಸುಂದರವಾಗಿ ಬರ್ಕೊಂಡು ಬಂದಿದ್ದಾರೆ. ನೀತಿವಿದನಾಗು, ನೀತಿಯನ್ನ ಬಲ್ಲವನಾಗು, ನೀತಿಯನ್ನ ಆಚರಣೆಗೆ ತರುವಂತವನಾಗು, ಸಂಸ್ಕಾರ ಭರಿತವುಳ್ಳವನಾಗು ಹೇಳ್ಯಾರ. ನೀತಿ ಬಹಳ ಒಳ್ಳೇದಾಗಿರ್ಬೇಕು. ನಮ್ಮ ಬದುಕು ಚಲುವಾಗಿರ್ಬೇಕು. ಜೀವನದೊಳಗ ನಾವು ದೇವರ ಆಗಬೇಕಾಗಿತ್ತು ಅಂದ್ರೆ ನಮ್ಮ ನೀತಿ ಬಹಳ ಒಳ್ಳೇದಾಗಿರ್ಬೇಕು. ಹಂಗಂದ್ರ ನೀತಿ ಅಂದ್ರೆ ಏನು ಅಂತ ಪ್ರಶ್ನೆ ಬರ್ತದೆ. ಮೊದಲು ನೀತಿ ಅಂದ್ರೆ ಏನು, ಅದ್ರ ಸಾರ ಏನು ಅಂತ ಕೇಳಿದ್ರೆ ಮೊದಲು ಹೇಳ್ಯಾರ, ಗುರು ಹಿರಿಯರ ಮಾರ್ಗದಲ್ಲಿ ನಡೆಯುವುದೇ ನೀತಿ ಅಂತ ಹೇಳ್ಯಾರ. ಕಥೆ ಹೇಳಂಗಿಲ್ಲ ನಿಮ್ಗ, ಸ್ವಲ್ಪ ಕೇಳಿ, ಚಂದ ಕೇಳಿ. ಗುರು ಹಿರಿಯರ ಮಾರ್ಗದಲ್ಲಿ ನಡೆಯುವುದೇ ನೀತಿ. ಗುರುಗಳಂದ್ರ ಏನ್ ಅಪ್ಪಗಳಲ್ಲ, ಅವ್ರು ಹೆಂಗ್ ಹೇಳ್ತಾರೆ ಹಂಗ ನಡೆಯುವುದೇ ಅದು ನೀತಿ ಅಂತ ಕರೀತಾರೆ. ನಡೀಲಿಲ್ಲ ಅಂತಂದ್ರೆ ನಾವು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಬದುಕ ಸುಂದರ ಆಗುವುದಿಲ್ಲ. ಅದ್ರ ಜೊತೆಗೆ ನಮ್ಮ ಮನೆ ಒಳಗೆ ನಮ್ಮ ಹಿರಿಯರು ಇರ್ತಾರೆ, ದೊಡ್ಡಪ್ಪ ಇರ್ತಾರ, ಅಜ್ಜಿ ಇರ್ತಾರ, ಕಾಕಗಳು ಇರ್ತಾರ, ಅನುಭಾವಿಗಳಿರ್ತಾರ. ಅವ್ರ ಮಾತನ್ನ ಯಾವಾಗೂ ಅಲ್ಲಗಳಿಬಾರದು. ನಾವು ಮನಿ ಒಳಗ ಹಿರಿಯರ ಮಾತ ಅಲ್ಲಗಳದೀವಿ ಅಂದ್ರ ಗುರುಗಳ ಮಾತು, ದೇವರ ಮಾತನ್ನ ಅಲ್ಲಗಳದಾಗ ತಿಳ್ಕೋಬೇಕು. ನೀವೆಲ್ಲ ಯುವಕರೆಲ್ಲ ತಿಳ್ಕೊಳ್ಬೇಕು, ಹಂಗ ನಡಿಬೇಕು ಅಂತ ಹೇಳ. ಇನ್ನೊಂದ ಸಂಸ್ಕಾರ ಬಹಳ ಮುಖ್ಯ. ನಾವು ಸಂಸ್ಕಾರವಂತರಾಗಿ ಮಕ್ಕಳನ್ನ ಸಂಸ್ಕಾರ ರೀತಿಯಲ್ಲಿ ಬೆಳೆಸುವುದು ಒಂದು ನೀತಿ ಅಂತ ಹೇಳ್ತಾರೆ. ಅಂದ್ರೆ ಸಣ್ಣವನಾಗಿದ್ದರೂ ಯೋಗ್ಯ ಸಂಸ್ಕಾರದಲ್ಲಿ ಮಾತನಾಡುವುದು ನೀತಿ ಅಂತ ತಿಳ್ಕೊಂಡು ಬಂದಾರೆ. ಈ ನೀತಿ ಬಹಳ ನೀತಿಗಳನ್ನ ಬರ್ಕೊಂಡು ಬಂದಾರೆ. ವಿದುರ ನೀತಿ ಅಂತ ಅದಾವು, ಚಾಣಕ್ಯ ನೀತಿ ಅಂತಂತದಾವು, ದಾಶಿಮಯ್ಯ ನೀತಿ ಅಂತ ನೀತಿ ಗ್ರಂಥಗಳನ್ನ ಹಲವಾರು ನೀತಿಗಳನ್ನ ಬರ್ಕೊಂಡು ಬಂದಿದ್ದಾರೆ. ನಿಮ್ಮ ಸಲುವಾಗಿನೇ ಸಣ್ಣವನಾದರೂ ಯೋಗ್ಯ ಸಂಸ್ಕಾರ ಮಾತನಾಡುವುದನ್ನ ಮಕ್ಕಳಿಗೆ ನಾವು ಕಲಿಸಬೇಕು. ಮಕ್ಕಳಿಗೆ ಕಲಿಸ್ಬೇಕು. ಇವರ ತಂದೆ ತಾಯಿ ಇದ್ರು, ಒಂದೇ ಗಂಡ ಮಗ ಇತ್ತಂತವರಿಗೆ. ಆ ಮಗನಿಗೆ ತಾಯಿ ಹೇಳಿದ್ರಂತ ಒಂದ್ ದಿವಸ, ಆ ಹುಡುಗ ಯವ 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 ಅಂತಿತ್ತು. ನಮ್ಮ ಹಳ್ಳಿ ಭಾಷೆದೊಳಗೆ ಅವ ಅಂತಿತ್ತು. ಅವು ಅಂದ್ರು, ಆ ಮಗ ಕರಿದು ನೋಡಿ ಏನಂದ್ರೆ ಗೊತ್ತೈತೇನ್ರಿ, ಯಪ್ಪ ಇವತ್ತ ನೀ ನನಗ ಇವತ್ತಿನಿಂದ ಯವ್ವ ಅನ್ನಬೇಡ. ಏನನ್ಲಿ ಮಮ್ಮಿ ಅಂತವ, ಯಪ್ಪ ಅನ್ನೋ, ಯಪ್ಪ ಅನ್ನಲಿ. ಏನ್ ಬೇಕ್ರಿ? ಯಪ್ಪ. ಈ ವೇಳೆ ಹೆಂಗ ಅಕ್ಕಾವಂದ್ರ ಮಕ್ಕಳ ಮೇಲೆ ಪ್ರೀತಿ ಹೆಚ್ಚ ಹಿಂಗ ಅಕ್ಕಾವ. ಅವ್ರು ನಾಳೆ ನಮ್ಗೆ ನೋಡ್ತಾರೋ ಇಲ್ಲೋ ಅನ್ನೋ ಒಟ್ಟಕ್ಕೆ ಬೆಳೆದು ಬಿಡ್ತೀವಿ ನಾವು. ಅದನ್ನ ಕಲಿಸ್ಬೇಕು. ಇವ್ ಅಪ್ಪರ ಸುಮ್ಮ ಇರ್ಬೇಕಲ್ಲ, ಇವ್ ಸಂಜೆ ಮಾಡಿ ಕುತ್ಕೊಂಡು ಮಗನ ತೊಡೆ ಮ್ಯಾಗ ಕುಡಿಸ್ಕೊಂಡು ಆಡ್ಸ್ಕೋತ ಇವ್ ಅದು ಹುಡುಗ ಯಪ್ಪ 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 ತಾಪ ಗಂದಿತ್ತ. ಹೌದ, ಯಪ್ಪ ನೀ ನನಗ ಯಪ್ಪ ಅನ್ಬೇಡ, ಒಮ್ಮೆ ಯವ್ವ ಅಂದು ನೋಡು ಅಂತವ. ನನಗೆ ದಿನ ಅವ್ವ ಅಂತ ಕರೀಪ. ಹ್ಞೂ ಅಂತದ ಹುಡುಗು. ಹೂ ಅಂದ್ಕೊಂಡೆ. ಮರುದಿವ್ಸ ಏನಾಯ್ತ್ರಿ, ಹೊರಗೆ ಕುಂತಿತ್ತು ಹುಡುಗ. ಅವ್ರ ಅಪ್ಪನ ಗೆಳೆಯ ಬಂದ. ಬಂದ ಕೂಡ್ಲೆ ಕೇಳಿದವ, ತಮ್ಮ ನಿಮ್ಮ ಅಪ್ಪ ಎಲ್ಲಿ ಹೋಗ್ಯಾನೋ ಅಂತ ಕೇಳಿದ. ನಿಮ್ಮ ಅಪ್ಪ ಎಲ್ಲಿ ಹೋಗ್ಯಾನೋ ಅಂದ ಕೂಡ್ಲೆ ಇಲ್ಲಿ ಮತ್ತೆ ಅವರವ ಹೇಳಿ ಬಿಟ್ಟಿಲ್ಲ, ನಮ್ಮ ಅಪ್ಪ ಒಳಗೆ ರೊಟ್ಟಿ ಮಾಡಾಕತ್ತೆ ಅನ್ರಿ. ನಮ್ಮ ಅಪ್ಪ ರೊಟ್ಟಿ ಮಾಡಾಕತ್ತೇನೋ ಕಾಕ. ಅವನ್ ಹಂಗ್ಯಾಕೋ ನಿಮ್ ಮನ್ಯಾಗ ಉಲ್ಟಾ ಐತೇನಿದೆ, ನಿಮ್ಮ ಅಪ್ಪ ರೊಟ್ಟಿ ಮಾಡ್ಬೇಕಾದ್ರೆ ಮತ್ ನಿಮ್ಮವ್ವ ಇಲ್ಲಿ ಊರಿಗೆ ಹೋಗ್ಯಾಳ ಏನಿಲ್ಲ ಅಂದವ. ಏನಿಲ್ಲ ಕಾಕ, ನಮ್ಮ ಅಪ್ಪ ಎತ್ತುಗಳು ತಗೊಂಡ್ ರೆಂಟಿ ತಗೊಂಡು ಗಳೆ ಹೊಡ್ಯಾಕ್ ಹೋಗ್ಯಾನವ. ಗಳೆ ಹೊಡ್ಯಾಕ್ ಹೋಗ್ಯಾನ. ಹೆಂಗಕ್ಕವು ಅಂದ್ರೆ ಇವೆಲ್ಲ ಪ್ರೀತಿ ಹೆಚ್ಚಾದ ಆಗ್ತಾವ. ಸಂಸ್ಕಾರ ಹೀನನಾದಿವಿ ಅಂತಂದ್ರೆ ಹಿಂಗೆಲ್ಲ ಆಗ್ತಾವ. ಅದಕ್ಕೆ ಸಣ್ಣವನಾಗಿದ್ದರೂ ಯೋಗ್ಯ ಸಂಸ್ಕಾರ ಮಾತನಾಡುವುದು ಬಹಳ ಒಳ್ಳೆಯದು.
ಅದಕ್ಕೆ ಇವೆಲ್ಲ ನೀತಿ ಒಳಗೆ ಇನ್ನೊಂದು ಹೇಳ್ತಾರೆ. ಏನಂತ ಕೇಳಿದ್ರೆ, ಈ ಶರೀರ ಅಸ್ಥಿರ ಇದೆ, ಸ್ಥಿರವಲ್ಲ, ಸ್ಥಿರವಲ್ಲ ವಿಕಾಯ. ನೋಡ್ರಿ, ಈ ಶರೀರ ಒಂದು ದಿನ ನಮ್ಮನ್ನು ಬಿಟ್ಟು ಹೋಗುವುದದ ಅಂತ ತಿಳ್ಕೊಂಡು ದಾನ ಧರ್ಮ ಪುಣ್ಯ ಪರೋಪಕಾರಗಳನ್ನ ಮಾಡುವುದು ಕಲಿಬೇಕು ಅಂತ ಹೇಳುವುದು ಇದು ಒಂದು ನೀತಿ ಅಂತಂದ. ನಡಿಬೇಕಾದಂತ ನಡಿಬೇಕು. ಹೇಳ್ತಾರೆ ಬಹಳ ಚಂದ ಸುಂದರವಾಗಿ. ನಾವು ಗಳಿಸುವಾಗ ಹೆಂಗ್ ಗಳಿಸ್ಬೇಕು, ನಾವು ಗಳಿಸುವಾಗ ಹೆಂಗ್ ಗಳಿಸ್ಬೇಕು ಅಂತ ಕೇಳಿದ್ರೆ, ನಾವೆಲ್ಲ ರೂಢಿ ಒಳಗೆ ಒಂದು 100 ವರ್ಷ ಬದುಕ್ತೀವಿ ಅಂತ ಇಟ್ಕೊಂಡಿವಿ. ಹೌದಿಲ್ಲ? 120 ವರ್ಷ ಬದುಕಾವದ ನೆತ್ತು ಗಳಿಸ್ಬೇಕಂತ. ಹೆಂಗ್ರಿ? 100 ಅಲ್ಲ, 120 ವರ್ಷ ಇರಾವದ ನೆಂತ ನೀವು ಗಳಿಸ್ಬೇಕಂತ. ಗಳಿಸೋದಕ್ಕೂ ಬ್ಯಾಡಲ್ಲ, ಅದನ್ನ ಹೆಂಗ್ ಬಳಸಬೇಕು ಅಂತ ಕೇಳಿದ್ರೆ, ಇನ್ನು ಒಂದು ಕ್ಷಣ ನಾ ಈ ಭೂಮಿ ಮ್ಯಾಗ ಇರಂಗಿಲ್ಲ ಅಂತ ತಿಳಿದು ದಾನನೂ ಮಾಡ್ಬೇಕಂತ. ಹಂಗ ಬಳಸಾಕ್ ಕಲಿಬೇಕಂತ ಹೇಳ. ಗಳಿಸಾಕು ಕಲಿಬೇಕು, ಅದನ್ನ ಬಳಸಾಕು ಕಲಿಬೇಕಂತ. ಅದಕ್ಕೆ ದಾನ ಅಂದ್ರೆ ಹೆಂಗೈತಿ ಅಂತ ಕೇಳಿದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ದಾನದ ಉದಾಹರಣೆ ಕೊಟ್ಟು ಮುಂದೆ ಹೋಗ್ತೀನಿ ನಿಮಗ. ಹಿಂದಕ್ಕ ಎಷ್ಟು ಮಹತ್ವ ಐತಿ ಅಂತ ಕೇಳಿದ್ರ, ಬಹಳ ಒಬ್ಬ ದೊಡ್ಡ ಬಡ ಮನುಷ್ಯ ಇರ್ತಾನೆ. ಬಡ ಮನುಷ್ಯ, ಯಾರು ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಹೊರಗೆ ಇಲ್ಲ. ಅವನ ಜೀವನ, ವೃತ್ತಿ ಜೀವನ ಏನಿರ್ತೈತಿ ಅಂತ ಕೇಳಿದ್ರ, ಗುಡ್ಡಕ್ಕೆ ಹೋಗಿ ಕಟ್ಟಿಗೆ ತಗೊಂಡು ಬಂದ ಇಲ್ಲಿ ಹೋಟೆಲ್ಗೆ ಹಾಕ್ತಿದ್ದ, ಮಾರ್ತಿದ್ದ. 1 ರೂಪಾಯಿ 2 ರೂಪಾಯಿ ಕೊಟ್ಟಿದ್ದ. ಬ್ರೆಡ್ ಬಿಸ್ಕಿಟ್ ತಿಂದ ಜೀವನ ಮಾಡ್ತಿದ್ದ ಅಂತ ಮನುಷ್ಯ. ಒಂದು ದಿನ ಆ ಊರೊಳಗೆ ಒಬ್ಬರು ಶ್ರೀಮಂತರಿದ್ರು. ಆ ಶ್ರೀಮಂತರ ಮನೆ ಮಗ್ಲಾಗ ಓಣ್ಯಾಗ ಆಸೆ ಹೋಗಿದ್ದ. ಹೋಗುವಾಗ ಅವ್ರ ಅಡಿಗೆ ಮನ್ಯಾಗಿನ ವಾಸ ಅವನಿಗೆ ಬಡಿತಿದ್ದ. ದಿನ ಹೋಗುವಾಗ ಅವನಿದ್ದ, ಭಗವಂತ, ನಾನು ಯಾಕೆ ಬಡವನಾಗಿ ಭೂಮಿ ಮೇಲೆ ಹುಡ್ಚಿಯಪ್ಪ, ನನ್ನ ಶ್ರೀಮಂತನ ಮಾಡಿದ್ದಿ ಅಂತಂದ್ರ ಹೋಗ್ಲಿ, ಮಾಡೋದು ಬೇಡ, ಇಂಥವ್ರ ಮನ್ಯಾಗ ಹುಡ್ಸಿದ್ದಿ ಅಂತಂದ್ರ ಚಲೋ ಊಟ ಮಾಡ್ತಿದ್ದಲ್ಲಪ್ಪ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ದ. ಒಂದ್ ದಿವಸ ಏನಾಯ್ತಂದ್ರ, ಕಟ್ಟಿಗೆ ಹೊರೆ ತಗೊಂಡ ಹೋಗೋದು ಮತ್ತೆ ತರಾಕ್ ಹೊಂಟಿದ್ದ. ಅವನಿಗೇನ್ ಅನ್ಸಿತ್ತು ನಿಮ್ಗೆ ಹೇಳ್ತೀನಿ. ಅನ್ನಕ್ಕೆ ಹುಟ್ಟಿದ ಜೀವ ಏನ್ ಬೇಕಾದಾಗ್ಲಿ, ಏನಂದ್ರ ಅನಿವಾರ್ಯಕ ಹೋಗಿ ಅವ್ರ ಮನ್ಯಾಗ ಹೋಗಿ ಕೇಳೇ ಬಿಡುನು, ಊಟ ಮಾಡೇ ಬಿಡುನು ಅಂತೇಳಿ ಒಳಗೆ ಹೋದ. ಹೋಗಿ ಅವ್ರಿಗೆ ಕೇಳಿದ, ಯಪ್ಪ, ನನಗೆ ಒಟ್ಟು 1 ಹೊತ್ತು ಊಟ ಹಾಕಿ ಪುಣ್ಯ ಕಟ್ಬೋದಪ್ಪ. ನಿಮ್ಮ ಮನೆ ಒಳಗೆ ಪ್ರಸಾದ ಮಾಡುವಂಗ ನನಗ ಅಪ್ಪಣೆ ಆಗೈತಪ್ಪ. ನನ್ನ ಬಡ ಮನುಷ್ಯಾಗ ನಿಮಗೆ ಊಟ ಹಾಕಿದ್ರು ಪುಣ್ಯ ಬರ್ತೈತಿ ಅಂತ ಅಂದ ಕೂಡ್ಲೆ ಅವ್ರಂದು, ನೀ ಏನ್ ಕೆಲಸ ಮಾಡ್ತೀವಿ ಅಂದ್ರ ಅವ್ರು ಮನೆಯವ್ರು, ನಾ ಕಟ್ಟಿಗೆ ಹೊರಿ ತಗೊಂಡ್ ಬರ್ತೇನ್ರಿ. ಹಂಗಾರ ಒಂದ್ ಕೆಲಸ ಮಾಡು, ಕಟ್ಟಿಗೆ ಹೊರಿ ತರ್ತೇ ಇಲ್ಲ, 1 ವರ್ಷದಾಗ 365 ದಿವಸಗಳವರೆಗೆ ದಿನ ಒಂದೊಂದು ಹೊರೆ ಕಟ್ಟಿಗೆ ನಮ್ಮ ಮನೆಗೆ ಒಗದಿ ಅಂದ್ರ 1 ವರ್ಷ ಯಾವಾಗ ಆಗ್ತದೋ ಅವಾಗ 1 ಹೊತ್ತು ಊಟ ನಿನಗ್ ಕೊಡ್ತೀವಿ ಅಂತ ಅಲ್ಲಿ ಶ್ರೀಮಂತ ಹೇಳಿದ್ರು. ಎಷ್ಟು ವರ್ಷ ರೀ? 365 ವರ್ಷಗಳ ಕಾಲ ಕಟ್ಟಿಗೆ ಹೊರೆ ಒಗಿಬೇಕು. ಅವಂದ, ಯಪ್ಪ, 1 ವರ್ಷಕ್ಕಾದ್ರೂ ಉಣ್ಣುವಂತ ಭಾಗ್ಯ ನನಗೆ ಸಿಕ್ತಲ್ಲ ಅಂತ ಇಷ್ಟ ಆನಂದ ಆದ. 1 ಹೊರೆ ಹೋಟೆಲ್ಗೆ ಹಾಕ್ತಿದ್ದ, ಇನ್ನೊಂದು ಹೊರೆ ತಂದ ತನ್ನ ಆ ಶ್ರೀಮಂತರ ಮನೆಗೆ ಕೊಟ್ಟಿದ್ದ. ಹೀಗೆ 365 ದಿವಸ ಆಯ್ತು. ಆದ ಕೂಡಲೇ ನಿಮ್ಗೆ ಹೇಳ್ತೀನಿ, ಬಹಳ ಆನಂದ ಆಯ್ತು. ಇವತ್ತು ನಾ ಊಟ ಮಾಡುವಂತ ಯೋಗ ನನಗೆ ಬಂತು ಅಂತ ಇಷ್ಟು ಖುಷಿ ಆದ. ಹಸಿವಿನ ಅರ್ಥ ನಿಮ್ಗೆ ಹೇಳ್ತೀನಿ, ಯಾರಿಗೆ ಹಸು ಆಗಿರ್ತೈತೆ ಅವ್ರಿಗೆ ಅನ್ನದ ಬೆಲೆ ಗೊತ್ತಾಗತ್ತೆ, ಪಟ್ಟಿ ತುಂಬದವ್ರಿಗೆ ಯಾರಿಗೆ ಗೊತ್ತಾಗೋದಿಲ್ಲ. ನಿಮ್ಗೆ ಹೇಳ್ತೀನಿ, ಬಂದ ಅವರು ಅಂದ್ರು, ಬಾಳ ಚಲೋ ಆತ ಬಾರಪ್ಪ, 1 ವರ್ಷ ಕಟ್ಟಿಗೆ ಹೊರೆ ಹೋಗದೆ ಇವತ್ತು ನೀ ಊಟ ಮಾಡುವ ಅಂತ ಪಂಚಾಮೃತ ಭೋಜನವನ್ನ ತಯಾರು ಮಾಡಿದ್ರು. ಬಾಳೆದೆಲೆ ಹಾಕಿದ್ರು. ಎಲ್ಲರೂ ಇನ್ನೇನ ಅನ್ನಪೂರ್ಣೆ ಸದಾಪೂರ್ಣೆ ಅಂತ ಆ ದೇವಿಯನ್ನ ನೆನೆಸಿ ತಗೋರಿ ಅಂತ ಅನ್ನೋದ್ರೊಳಗ ಇವಂತಿದ್ದ. ಯಾವಾಗ ತಿಂದಿನೋ, ಯಾವಾಗ ಊಟ ಮಾಡಿನೋ ಅಂತ ಹಿಂಗ ಮನಸ್ಸ ಹಬ್ಬ ಆಯ್ತು. ವಿಚಿತ್ರ ಹೇಳ್ತೀನಿ ನಿಮಗ, ಯಾವ ಕಡೆಯಿಂದ ಒಬ್ಬ ಮುದುಕ
ಹರಿದ ಲಂಗೋಟಿ ಪದವಿಲ್ಲದೆ ಕೈಯಾಗ ಬಡಗಿ ಹಿಡ್ಕೊಂಡು ಅಳಿಗ್ಯಾಡ್ಕೋಂತ ಬಂದ ನಟ್ ನಡು ಪಂತ್ಯಾಗ ಬಿದ್ದು ಬಿಟ್ಟಂತ. ಪಂಚಾಂಗ ಬಿದ್ದ ಅವ ಏನಂತಾನೆ ಬಿದ್ದಾವ ಅವ್ರ ಮನೆ ಒಳಗ, ಯಪ್ಪ ಒಂದು ಹೊತ್ತಿನ ಊಟ ಬೇಡ್ರು, ಒಂದು ಹೊತ್ತಿನ ಊಟ ಬೇಡ, ಒಂದು ತುತ್ತ ಹಾಕಿ ನನ್ನ ಪ್ರಾಣ ಉಳಿಸುವರೆಪ್ಪ, ನಿಮಗೆ ಪುಣ್ಯ ಬರ್ತೈತಿ ಅಂತ ಮುದುಕು ಬಿದ್ದು ಮಧ್ಯಾಹ್ನ ಚಾಲು ಮಾಡಿದಂತ ಪಂಕ್ತಿ ಒಳಗ. ಅವಾಗ ಆ ಶ್ರೀಮಂತರು ಅಂದ್ರಂತ, ಆ ಮನೆಯವರು, ಅದಕ್ಕ ಸಾಯಕ ನಮ್ಮ ಮನೆನೇ ಬೇಕಾಗಿತ್ತೇನೋ ಅಂತೇಳಿ 4 ಮಂದಿ ಕೂಲಿಕಾರನ ಕರೆಸಿ ಹೊರಗೆ ಅಂಗಳಾಗ ನುಗ್ಗಿಸ್ಬಿಟ್ರು. ಮುದುಕನ ಅಂಗಳಾಗ ನುಗ್ಸಿದ್ರಂತ. ನುಗ್ಸಿದ ಕೂಡ್ಲೆ ನಿಮ್ಗೆ ಹೇಳ್ತೀನಿ, ಇದೇನ ಮಹಾನುಭಾವ ಗೊತ್ತಿದ್ದಲ್ಲ, 1 ವರ್ಷವರೆಗೆ ಕಟ್ಟಿಗೆ ಉರಿಯನ್ನ ಹಾಕಿ ಇನ್ನೇನು ಕ್ಷಣದಲ್ಲಿ ಆ ಪ್ರಸಾದವನ್ನು ತಿನ್ನಬೇಕಂತ ಕುಂತಿದ್ದಲ್ಲ ಈ ಬಡ ಮನುಷ್ಯ, ಅವಂತ ಜೀವನನ ಅಲ್ಲ ಬೆಳೆದನ್ನು ಬೇಡ ಅನ್ನೋ ಏನು ಬಾಳೆದಲ್ಲಿ ಒಳಗೆ ಊಟ ಇತ್ತಲ್ಲ, ಇದನ್ನೆಲ್ಲ ತಗೊಂಡು ಹೋಗಿ ಆ ಬಂದಿರ್ತಕ್ಕಂತ ಒಬ್ಬ ಅಜ್ಜನ ಮುಂದ ಇಟ್ಟ, ಯಪ್ಪ ತಗೋ ನೀ ಊಟ ಮಾಡಪ್ಪ. ಎಂತ ತ್ಯಾಗ ಇರ್ಬೇಕು ನೋಡು. ಅದ ಒಂದು ಹೊತ್ತಿಗಾಗಿ 1 ವರ್ಷ ದುಡ್ದಾನವ. ಅದ ಒಂದು ಹೊತ್ತಿನ ಊಟವನ್ನ ಓದ ಅಜ್ಜನ ಮುಂದಿಟ್ಟ ಇಟ್ಟಂತ, ಯಪ್ಪ ಈ ಮನೆ ಒಳಗ ಊಟ ಮಾಡ್ಬೇಕಂದ್ರ 1 ವರ್ಷ ದುಡಿಬೇಕಪ್ಪ ನೀನು, ನಿನಗಾಗೋದಿಲ್ಲ, ನಿನಗೆ ಶಕ್ತಿ ಇಲ್ಲ. ನನಗೆ ಭಗವಂತ ಶಕ್ತಿ ಕೊಟ್ಟಾನಪ್ಪ, ನಾ ಇನ್ನೂ 1 ವರ್ಷ ದುಡಿದ ಮುಂದಿನ ವರ್ಷ ಪರಮಾತ್ಮ ಈ ಅನ್ನವನ್ನ ನೀ ಸ್ವೀಕಾರ ಮಾಡುವ ಒಂದು ಬಟ್ಟೆ ಬಿಟ್ಟಂತ ತಗೊಂಡ. ಹೇಳ್ತೀನಿ, ಆ ಮೂಲಕ ಬಂದಂತ ಮುದುಕ ಮನುಷ್ಯ ಹೆಂಗ್ ಉಂಡಂತಂದ್ರ, ಎಲೆಯನ್ನ ಅಂಗೈ ಹಚ್ಚಿ ಬೆಳ್ಕೊಂಡು ಉಂಡಂತ. 2 ಕೈಲೆ ಗಪ್ಪ ಗಪ್ಪ ತಿಂದ, ಅಂಗೈ ಹಚ್ಕೊಂಡು ಬೆಳೆದ. ಅವಂತಿದ್ದ ಈ ಮಹಾನುಭಾವ ಆ ಅಜ್ಜ ಬಿಟ್ಟಂತ ಹೆಂಜಲಾರ ಸ್ವೀಕಾರ ಮಾಡಬೇಕು ಅಂತಿದ್ದ. ನಿಮ್ಗೆ ಹೇಳ್ತೀನಿ, ಅದ್ರೊಳಗೊಂಡು ನೀರ್ ಹಾಕೊಂಡು ಕುಡಿದು ಬಿಟ್ಟಂತವ. ನೀರ್ ಹಾಕೊಂಡು ಯಾವಾಗ ಕುಡಿದು ಊಟ ಮಾಡಿಕೊಂಡು ದರಿಕ್ ಬರ್ತಾವಿಲ್ರಿ, ಅದು ಹೊಟ್ಟೆ ತುಂಬೈತೆ ಅಂತ ಹಾರ್ನ ಹೊಡಿದೈತೆ ಅಂತ ಮುಂದೆ ಹೋಳಾಗದ. ಅವಾಗ ಯಾವಾಗ ಅಂತೇಳಿ ಡರ್ಕಿ ಹೊಡೆದು ನಿಮ್ ಮುಂದೆ ಹೇಳ್ತೀನಿ, ಆ ಡರ್ಕಿ ಹೊಡೆದಾಗ ಅಲ್ಲಿ ಬಂದಂತ ಒಬ್ಬ ಅಜ್ಜ ಯಾರು ಆಗಿದ್ರು ಅಂತ ಕೇಳಿದ್ರೆ, ಸದ್ಗುರು ಜಗದಾತ್ಮ ಜಗದ ಒಡೆಯ ಶ್ರೀಶೈಲ ಮಲ್ಲಿಕಾರ್ಜುನ ಬಂದ ಮುಂದೆ ನೋಡ. ದೇವರಂತ ಇಲ್ಲಿ ಕಥೆಯಲ್ಲ, ನಡೆದ ಘಟನ. ದೇವರಂದಂತೆಪ್ಪ, ಎಂಥ ಪುಣ್ಯವಂತ ನೀನು, 1 ಹೊತ್ತಿಗಾಗಿ 1 ಹೊತ್ತು ಅನ್ನಕ್ಕಾಗಿ 1 ವರ್ಷ ದುಡಿಯಲ್ಲೋ, ಅದನ್ನ ಹೊತ್ತು ಮತ್ತೆ ನನಗೆ 1 ಹೊತ್ತು 1 ಒಪ್ಪತ್ತಿನ ಊಟ ಕೊಟ್ಟಿಯಲ್ಲೋ ನೀನ. ಇವತ್ತು ಇಷ್ಟು ಕೊಟ್ಟಿದ್ದಕ್ಕೆ ನಾ ಏನು ಕೊಡ್ತೇನೆ ಅಂತ ಕೇಳಿದ ನಿನಗ, ನಿನ್ನ ಮನೆ ಒಳಗ 1000 ವರ್ಷ ಬಡತನ ಸುಳಿಬಾರದು ಅಂತ ಆಶೀರ್ವಾದ ಮಾಡಿಬಹುದಂತ ಶ್ರೀಶೈಲ ಈಗಲೂ ಕೂಡ ಗುರುಧರಗಳೊಳಗ ಆ ಮನೆ ಆಶೀರ್ವಾದ ಮಾಡಿ ಹೋಗಿರ್ತಕ್ಕಂಥ ಮನೆ ನೋಡಾಕ ಸಿಗ್ತೈತೆ ಅಂತ ನೋಡಾಕ ಸಿಗ್ತೈತೆ. ಹಾಗಿರ್ಬೇಕು, ಇದು ದಾನ ಮಾಡೋದು. ಶರೀರ ಅಸ್ಥಿರದ, ಇದು ಸ್ಥಿರವಲ್ಲ ಈ ದೇಹ ಎಂದು, ಇದು ಯಾವತ್ತೂ ಸ್ಥಿರವಲ್ಲ, ಒಂದು ದಿನ ಹೋಗುದೈತಿ ಅಂತ ತಿಳಿದು ದಾನ ಮಾಡ್ಬೇಕಂತ. ಮತ್ತೆ ಇನ್ನೊಂದು ಬಹಳ ಸುಂದರವಾಗಿ ಹೇಳ್ಯಾರ. ಏನ್ ಹೇಳ್ಯಾರು ಅಂತ ಕೇಳಿದ್ರ, ಪುರಾಣಗಳನ್ನ ಪುಣ್ಯ ಕಥೆಗಳನ್ನ ಕೇಳುವುದು ಒಂದು ಸಂಸ್ಕಾರ. ಇದು ಸಂಸ್ಕಾರ. ಈ ದೇವರಾಗಾಕ ಮಾರ್ಗಗಳಿವೆ ಎಲ್ಲ. ಪರಮಾತ್ಮನನ್ನ ಕೂಡ್ಲಿಕ್ಕೆ, ನಾವು ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಇವೆಲ್ಲವೂ ಕೂಡ ಮಾರ್ಗಗಳು. ಪುರಾಣಗಳನ್ನ ಕೇಳೋದು, ಶಿವಕಥೆಗಳನ್ನ ಪುಣ್ಯ ಕಥೆಗಳನ್ನ ಕೇಳೋದು, ಇದನ್ನು ಕೂಡ ಒಂದು ನೀತಿ ಅಂತ ಅನಿಸ್ತದ. ಈ ಕೇಳುವುದ್ರೊಳಗೆ ಎಂಥ ಲಾಭ ಐತಿ ಅಂತ ಹೇಳ್ತೀನಿ ನಿಮ್ಗ. ಹೆಂಗ ನಮ್ಮ ಊರ ಒಳಗೆ ಪುರಾಣ ಚಲೋ ಐತಿ ನೋಡಿ. ಈಗ ಹಿಂಗ 8-9 ದಿವಸಗಳ ಕಾಲ ಪುರಾಣ ಚಲೋ ಇತ್ತ. ಇದ್ದಾಗ ಪ್ರತಿ ದಿವಸ ಆ ಊರ ಒಳಗೆ 2 ಮಂದಿ ಗಂಡ ಹೆಂಡತಿ ದಿನ ಸತಿ ಪುರಾಣ ಕೇಳ ಬರ್ತಿದ್ಲು. ಕೊನೆ ದಿವಸ ಮಹಾಮಂಗಲ ಆಗೋದಿತ್ತು. ಹೇಳಿದ್ರ ಗಂಡ, ಏನ್ರಿ ಊರಾಗ ಅಪ್ಪೋಳು ಬಂದಾರ, ಬಹಳ ಚಂದ
ಪುರಾಣ ಹೇಳ್ತಾರ. ತಾವು ಹೋಗ್ಬಾರ್ದೇನ ಅಂತಂದಳು. ಗಂಡ ಒಂದಿಟ್ಟ ಮಬ್ಬಿದ್ದ. ಮಬ್ಬಂದ್ರ ಎಬಡಿದ್ದ. ಇದನ್ನ ಮಾಡಂದ್ರೆ ಇದನ್ನ ಮಾಡ್ತಿದ್ದ ಅವ್ನು ಊರು ಇಂತ. ಅವಂದ ಎಲ್ಲಿ ಬ್ಯಾಡ ಬಿಡ್, ನಾವು ಸ್ವಾಮಿಗಳು ಬೇಡ, ಪುರಾಣ ಬೇಡ ಅಂತಂದ. ಅದ್ರೂ ಬಿಡ್ಲಿಲ್ಲ. ಐತಿ ಹೋಗ್ಬೇಕ್ರಿ, ಹಂಗ ಮಾಡ್ಬೇಡ್ರಿ, ಊರಾಗ ಬಂದಾರು ಹೋಗ್ರಿ ಅಂತಂದ್ರು. ಅವಂದ ನೀ ಜೋರಿ ಮಾಡಾಕತ್ತಿ ಅಂದಾಗ ಹೊಂಟಿ ನೋಡ ಅಂತಂದು. ಹೊಂಟಿ ನೋಡಂದ ಆಟಗಾರ ಬಿಡ್ಬೇಕಲ್ಲ ಏನ್ರಿ, ಬಿಡ್ಲಿಲ್ಲ ಆಕೆ. ನೋಡು ಹೋಗುದ್ ಹೊಕ್ಕಿ ಅಲ್ಲಿ ಹೋಗಿ ಬಾಯಿ ಮಾಡಬಾರ್ದ, ಗದ್ದಲ ಮಾಡಬಾರ್ದ, ಸುಮ್ಮ ಕೂತ ಗುರುಗಳು ಏನ್ ಹೇಳ್ತಾರಲ್ಲ ಅದ ಲಕ್ಷ್ಯ ಕೊಟ್ಟು ಕೇಳಬೇಕು, ಶ್ರವಣ ಮಾಡ್ಬೇಕಂದ್ರು. ನೀ ಹೇಳ್ದಂಗ ಮಾಡ್ದಲ್ಲ ಅಂದ ಬಂದ ಒಂದ್ ಕಡೆ ಕಂಬ ಕುಂದ್ಬಿಟ್ಟು. ಎಂದೂ ಬರ್ಲಾರ್ದ ಮನುಷ್ಯ ಬಂದ ಕಂಬ ಕೂತ. ಗುರುಗಳು ಪ್ರವಚನ ಚಾಲೂ ಮಾಡಿದ್ರ. ಮೊದಲು ಸ್ತೋತ್ರ ಮಾಡಿದ್ರಲ್ಲ, ನಾವು ಹೊರಬಿಟ್ಟೆ ಓಂ ನಮಃ ಶಿವಾಯ. ಈ ಶಿವಾಯ ನಮ ಓಂ ಅಂತ ಹೇಳಿ ಸ್ತೋತ್ರ ಚಾಲೂ ಮಾಡಿದ್ರು. ನಿದ್ದೆ ಬರಾಕೈತ, ಸಣ್ಣಾಗಿ ನಿದ್ದೆ ಬರಾಕೈತ. ಈ ಪುರಾಣ ಚಾಲೂ ಮಾಡಿಕೊಂಡು ನಿದ್ದೆ ಬರ್ತಾವ ಬಹಳ. ಇವಕ್ಕೆಲ್ಲ ಆಕಳಿಗೆ, ತೂಕಳಿಗೆ, ಬ್ಯಾಸರಿಕೆ ಹೇಳಿರ್ಬೇಕು. ಅಪ್ಪಳ್ಸು ಮೇಲೆ ಬಿಡುತ್ತ ನೆನಪಾಗೈತೆ. ಆಕಳಿಗೆ, ತೂಕಳಿಗೆ, ಬ್ಯಾಸರಿಕೆ ಇವೆಲ್ಲ ಒಮ್ಮೆಗೆ ಬಂದು ಬಿಡ್ತಾವ ಇಲ್ಲಿ ಕುತ್ಕೊಳ್ಳಕ್ಕೆ. ಹೌದಿಲ್ರಿ? ಮನ್ಯಾಗ ನೀವು ತೊಟ್ಲಾ ಕೂತು ತೂಗಿರು ನಿದ್ದೆ ಬರಂಗಿಲ್ಲ. ಅದ ಇಲ್ಲಿ ಬರೀ ನೆಲ್ಲಿನ ಕೂತ್ರಿಕರ ನಿದ್ದೆ ಬರ್ತಾವ. ಇಲ್ಲಿ ಒಬ್ಬ ಯಾವನು ಇವ್ರ ಗೆಳೆಯ ಇದ್ರು, ಹೇಳಿ ಮುಂದೆ ಹೋಗ್ತಾನೆ, ನನಗೊಂದ್ ತಾಸು ಬಿಡ್ಬೇಡ್ರಿ, ನಾಳೆ ಒಂದು ದಿನ ಅಂತ ಹೇಳ್ಯಾರ. ಬಿಡ್ತಾನಲ್ಲ ಒಟ್ಟು ಹಂಗೇನ್ ತಿಳ್ಕೊಬೇಡ. ತೋಟಕ್ಕೆ ಇವ್ರ ಗೆಳೆಯ ಇದ್ರು, ಅವರು ಸುಮ್ಮನೆ ನಕ್ಕೋತ ಹೋಗ್ದಾರ, ಜೀವನ ಮಾಡ್ತಾರ. ಇವ್ರ ಗೆಳೆಯ ಇದ್ರು. ಅವನ ಗೆಳೆಯ ಅರಿವಿ ಅಂಗಡಿ ಇದ್ದ, ವಾಟಿಗೆ ರೇಖ ಅರಿವಿ ಅಂಗಡಿ. ಅವ ಇವ್ ಶಿವಭಕ್ತಿದ್ದ, ದಿನ ಬರ್ತಿದ್ದ. ಪುರಾಣ ಕೇಳಕ್ ಹೋಗಿದ್ದೆ. ಬಾರೋ ನೀನು ಪುರಾಣ ಕೇಳಕ್ ಹೋಗುನು, ಬರೀ ವ್ಯಾಪಾರ ಮಾಡ್ಕೋತ ಕುಂತಿ, ಬಹಳ ಐತಿ ಬಾ ಅಂದ. ಎಲ್ಲಿದ್ ಬ್ಯಾಡ್ ಬರೋ ಮರ, ನಾ ಕೂತ್ ಮನುಷ್ಯ ಇದೆಲ್ಲ ಕೆಲಸ ಮಾಡ್ತಾರ, ನೀ ಹೋಗ. ಬಾ ಬಾ ಅಂತ ಕರ್ಕೊಂಡು ಹೋದ. ಅವಂಗ ಪುರಾಣ ಕೇಳಕ್ ಬಂದಾರ ಗೊತ್ತಿರ್ತಾವ ಕೆಲವೊಂದ್ ಮಂದಿ. ಈ ಮಂದ್ಯಾಗ ಕೊಂಡ್ಬಾರ್ದು, ಹೊರಗ ಕೊಂಡ್ಬೇಕು, ಲೌಟ್ ಬಿಡ್ಲಿಲ್ಲ ಎದ್ದು ವಾಕ್ ಬರ್ತೈತಿ ಅನ್ನೋದ್ರಿಂದ ಮಂದಿ ಇರ್ತಾರ. ನೀವೇನು ಎದ್ದು ವಾಂಗಿಲ್ಲ. ನಮ್ ಗ್ರಾಮದವ್ರ ಆರಾಮದ. ಅವ್ ಗೊತ್ತಿಲ್ಲ, ನಡಬಾರಕ್ ಬಂದ್ ಕೂತಪ್ಪ. ಅವ ಯಾರ ಅರಿಬೇಕಿದ, ಈ ಒಳಗೆ ಬಾರೋ ಅಂದ. ಬ್ಯಾಡ, ನಾ ಮಂದ್ಯಾಗ ಕೂತ್ ಆಟಿದ್ದಿ, ಮಂದ್ಯಾಗ ಕುಂತ ನಂದ. ಪುರಾಣ ಚಾಲೂ ಮಾಡಿದ್ರು. 10 ನಿಮಿಷ ಆಗಿತ್ತು. ಅವು ತೊಟ್ಲ ಹಾಕಿ ತೂಗಿದ. ಹಂಗ ಹಾಕೈತ ಅವ್ ಅರಿಬೇಕಿ. ಅವಾಗ ತೂಗಿದಂಗ ಹಾಕೈತಿದ್ದು. ಅಲ್ಲೇ ನಿದ್ದೆ ಹೈತು ಬಿಡ್ರಿ. ಕೇಳ್ಕೊಂತ ನಿದ್ದೆ ಹೈತು. ನಿದ್ದ್ಯಾಗ ವ್ಯಾಪಾರ ಚಾಲೂ ಮಾಡಿದ ಅವರು. ಯಾವ್ದು ವ್ಯಾಪಾರ? ಅರಿವಿ ವ್ಯಾಪಾರ ಚಾಲೂ ಮಾಡಿದ. ಇವ್ ಮೊದಲ ಒಟ್ಟು ಮನುಷ್ಯ. ಅವ್ ಕನಿಷ್ಠನಾಗ ವ್ಯಾಪಾರ ಚಾಲೂ ಮಾಡ್ಯಾನ. ಇವನಕ್ಕಿಂತ ಒಟ್ಟು ಮನುಷ್ಯ ಒಂದು ಗಿರಕಿ ಬಂದಲ್ಲ ಅರಿವಿ ವ್ಯಾಪಾರ ಮಾಡಕ್ ಬಂದು ಅವ ಬಂದ. ಮತ್ತ ಏನ್ ಬೇಕ್ರಿ ಅಂತ ಒಂದ್ ಅಂಗಿದರಿ ಬೇಕಾಗಿತ್ತು, ಹಿರಿಯ ಅಂದವ. ಅವನ ಆಯ್ತ್ರಿ, ಇಲ್ಲೇ ತಗೋರಿ ಸಾವುಕಾರ ಅಂದ. ಆಯ್ತಪ್ಪ, ಮತ್ತೆ ಹೆಂಗ್ ಕೊಡವ ಅಂದ. 100 ರೂಪಾಯಿ ಮೀಟರ್ ಅದ್ರಾಗ ಕೊಡ್ತನ್ರಿ ಅಂತ ಅಂಗಡಿಯ ಒಂದ. ಇವ್ 100 ರೂಪಾಯಿ ಅಂದಾಗ ಇವ್ ಅಂದ 50 ರೂಪಾಯಿ ಕೊಡ್ರಿ ಎಂದ. ಒಂದ್ ಮೀಟರ್ದಂಗ 50 ರೂಪಾಯಿ ಒಂದ್ ಮೀಟರ್ದಂಗ ಕೊಡ್ರಿ ಅಂದ ಕೂಡ್ಲೆ ಇವೇನ್ ಮಾಡಿದ ಗೊತ್ತೈತೇನ್ರಿ? ಇವ್ ಅರ್ಧಕ್ಕೆ ಬೇಡ ಅಂದ್ರೆ ಒಟ್ಟು ಮನುಷ್ಯ ಅಂತ ಗೊತ್ತಾಯ್ತು. ನೋಡಪ್ಪ, ಬಹಳ ಬುದ್ಧಿ ಅದು ಬೇಡ, ನನಗೂ ಬೇಡ, ನಿನಗೂ ಬೇಡ. 25 ರೂಪಾಯಿ ಮೀಟರ್ ನಂಗ ಹರಿತು ನೋಡಿ 2 ಮೀಟರ್ ಅಂದ. ಅವಂದ ಹರ್ದ ಬೇಡ್ರಿ ಅಂದ. ಹರಿದಿದ್ದ ಹಂಗೆ ಹರಿದಿದ್ದ ಮೀಟರ್ ಹರಿದಿದ್ದ. ಏನ್ ಹರಿದ ಗೊತ್ತೈತೇನ್ರಿ? ಅವ್ ಮುಂದ್ ಕೂತವನು ದೋತ್ರನ ಹರಿದು ಬಿಟ್ಟಿದ್ದೀನಿ ಕಲಿಸಿನಾಗ. ಮುಂದ್ ಕೂತವನ ದೋತ್ರನ ಹರಿದು ಹೋಗತಿತ್ತು. ಏನ್ ಮಾಡೋದು? ಹಂಗ ಇವಕ್ಕೆಲ್ಲ ಬರ್ತಾವ. ಹಂಗ ಏನ್ ಹೇಳಾಕತ್ತಿಲ್ಲ, ಮತ್ತ ಅಲ್ಲೇ ಹೋಗ್ಕೊಂಡು ನೋಡ್ರಿ. ಹೆಂಡತಿ ಮನ್ಯಾಗ ಹೇಳಿ ಕಳ್ಸಿದ್ರಿ, ಚಲೋ ಹಂಗಿ ಕೇಳ್ರಿ ಅಂತ ಹೇಳಿ ಕಳ್ಸಿದ್ರು. ಹ್ಞೂ ಒಂದ ಕಂಬಕ್ಕೆ ಬಂದು ಕೂತ ಗುರುಗಳು ಸ್ತೋತ್ರ ಮಾಡಾಕ್ ಚಲೋ ಮಾಡಿದ್ರು. ಏನಂದ್ರೆ ಗೊತ್ತೈತಿ ಏನ್ರಿ? ಶಿವ 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 ಶಿವಾಯ ನಮೋ ಅಂದ್ರಲ್ಲ ಅನ್ರಿ. ಜೋರ್ಲೆ ಅನ್ರಿ ಸ್ವಲ್ಪ ಅದಕ್ಕೆ. ಶಿವ 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 ಶಿವಾಯ ನಮೋ. ನಾನು ಅಂತೇನೆ ಸಾಕು. ಹಿಂಗ ಅಂದ್ರು ಗುರುಗಳು.
ಅಂದ ಕೂಡ್ಲೆ ಅವ ಹಿಂಗ ಅಂದ ಅನುಗುಟಿ ಏನಾಗಿತ್ತು ಆಂಬಲ್ಲ ಅದ ಶಬ್ದ ಅವನ ಜೀವ ಒಳಗೆ ಬಿದ್ದ ಅದನ್ನ ಇಟ್ಕೊಂಡು ಕಾಂಬ ಕೂತಾನ. ಅದ ಒಂದ್ ನೆನಪು ಕೊಡ್ಬೇಕಿ. ಕಾಂಬ ಕುಂತಾನು, ರಾತ್ರಿ 10 ಆಯ್ತು, ಪುರಾಣ ಮಂಗಲ ಆಯ್ತು. ಪುರಾಣ ಮಂಗಲ ಆಯ್ತು, 10-10:30 ಸ್ಟೇಜ ಖಾಲಿ ಆತ. ಏನು ಕುಂತಿದ್ಲ ಅಲ್ಲೇ ಕುಂತಿದ್ದ. ಅವ್ ಯಾವ ಆ ಕಡೆಯಿಂದ ನೀರ್ ಹಾಸಾಕ್ ಹೋಗಿದ್ದ ಅವ್ನ ಗುರು ಹೆಡಗಿ ಮ್ಯಾಗ ಕಳ್ಸನಿತ್ತು ಇಟ್ಕೊಂಡ. ಅಲ್ಲ ಇವನು ಎಲ್ಲಾರು ಹೋಗ್ಯಾರ, ಇವ್ ಒಬ್ಬ ಕುಂತಾನ್ಲ ಅಂತೇಳಿ ಬಾಂಧೆ ಮಾಡಿ ಗೊತ್ತೈತೇನ್ರಿ ಏನು ಎಲ್ಲಾರು ಹೋಗ್ಯಾರು, ಇಲ್ಯಾಕ ಕುಂತಿ ಎಳ್ಳು ಅಂತ ಒಂದ್ ತೆಲೆಗೆ ಪಟ್ನ ಹೊಡದ. ಕಣ್ ತೆಗೆದು ನೋಡ್ತಾನ ಸ್ಟೇಜ್ ನ ಗುರುಗಳಿಲ್ಲ, ಮಗಲಾಗಿ ಮಂದಿ ಇಲ್ಲ, ಕಣ್ಣಲ್ಲಿ ಒಂದ್ ಐತಿ. ಏನು ಕಣ್ಣ ತೆಗದ ಶಿವ 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 ಶಿವಾಯ ನಮೋ. ಬ್ಯಾಡ ಬ್ಯಾಡ ನಾನು ಬಟ್ಟಿ ಮಾಡ್ತೀವ ಹಿಂಗ ಅಂದವ. ಅಲ್ಲೇ ಇಲ್ಲೆಲ್ಲ ಅಲ್ಲಿ ಅಂದವ. ಅಲ್ಲಿ ಅಂದ ಕೂಡ್ಲೆ ಅಂದ್ ಸುಮ್ ಮನೆಗೆ ಹೋದ. ಎಲ್ಲೋ ನೀನು ಏನ್ ಶಿವಾನೆ ಮಾಡ್ಕೋತ ಮನೆಗೆ ಹೋಗತ್ತ ಅಂದ್ ಬಿಟ್ಟ ಅವ. ಹೋದ ಮನುಷ್ಯ ಎದ್ದು ಮನೆಗೆ ಹೋದ. 11 ಗಂಟೆ ಆಗಿತ್ರಿ. 11 ಗಂಟೆ ಆಗಿತ್ತು. ಹೆಂಡತಿ ಹಾಲಿ ಕಾಯ ಕಟ್ಟಿಗಳು, ನನ್ನ ಗಂಡ ಈಗ ಬರ್ತಾನ ಆಗ ಬರ್ತಾನ ಅಂತೇಳಿ 11ಕ್ಕೆ ಬಂದ. ಬಾ 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 ಅಂತೇಳಿ ಹೆಂಡತಿ ಏನ್ ಮಾಡ್ಲಿ ಗೊತ್ತೈತಿ ಅಂದ್ರೆ, ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಗಂಡ ಹೊರಗಿಂದ ಬಂದಂದ್ರೆ ಒಂದ್ಸರಿ ನೀರ್ ಕೊಡೋ ಪದ್ಧತಿ ಐತಿ. ಕೈಕಾಲ ಮುಖ ತೊಳ್ಕೊಂಡು ಒಳಗೆ ಬರ್ರಿ ಅಂತೇಳಿ. ತಗೋರಿ ಕೈಕಾಲ ಮುಖ ತೊಳ್ಕೊರಿ, ಬಹಳ ಚಲೋ ಆತು, ಎಂದೂ ಹೋಗಿಲ್ಲ, ಹೋಗಿರಿ ಬಹಳ ಚಲೋ ಆತು, ಕೈಕಾಲ ಮುಖ ತೊಳ್ಕೊಂಡು ಒಳಗ್ ಬರ್ರಿ ಅಂತ ಚದಗಿ ಕೊಡಾಕ್ ಹೋಗ್ತಾಳ. ಶಿವ 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 ಶಿವಾಯ ನಮೋ ಹಿಂಗಂದ. ತಂದು ಹಬ್ಬಗಳಿಗೆ ಏನಾಗಿರ್ಬೇಕು, 9 ದಿನ ಹೋಗೇನಿ ಹಿಂಗ. ನಾನು ಒಮ್ಮೆಲೆ ಹೇಳ್ಯಾರ, ಈ ನಮನೆ ಹೇಳ್ಯಾರ, ಎಷ್ಟು ಚಲೋ ಹೇಳ್ಯಾರ, ನನ್ನ ಗಂಡಗೆ ಮನಕ್ ಮುಟ್ಟುವಂಗ ಹೇಳ್ಯಾರ ಅಂತಂದಕ್ಕೆ. ಬಾಳ ಚಲೋ ಅಂತ ಬಾ ಮಾರಯ್ಯ ಅಂತ ಕೈ ಹಿಡ್ಕೊಂಡು ಬಂದ ಮನೆ ಮ್ಯಾಲ ಕುಣಿಸಿದ್ರು. ಊಟ ಮಾಡಿ ನಂದ್ರು ಶಿವ 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 ಶಿವಾಯ ನಮೋ. ಹಿಂಗ ಅಣ್ಣ ಚಲೋ ಮಾಡಿದ. ನಿಮ್ಗೆ ಹೇಳ್ತೀರಿ, ಹೇಳ್ತಿ ಅಂಜ ಗಂಡರಾಗ್ಲಿ ಹೆಂಡರಾಗ್ಲಿ 30-40 ವರ್ಷ ಕೂಡಿದ್ರೆ ಏನಾತ ಬಡಬಡ್ಸಕತ್ರಿ ಅಂಜಿಕ್ ಬರಂಗಿಲ್ಲ. ಬಾ ತಮ್ಮ ಡೈವರ್ ಇಲ್ಲ ಕರಿ ಧಾರವಾಡಕ್ಕೆ ಹೋಗಿ ನೋಡಂಗಿಲ್ಲ. ಅಂಜು ಆ ಓಣ್ಯಾಗ ಒಬ್ಬಕ್ಕಿ ಹಿರ್ತಾರ ಮಾಡ್ತೇವ. ಹೆಣ್ಮಕ್ಳು ಹಿರ್ತಾರ ಮಾಡ್ತಾರ ಮದುವೆಯಾಗ ಹಿಂಗೆಲ್ಲ ಓಡಾಡ್ತಾರ ನೋಡ. ಆಯಿನ ಕರೆದು ಕೊಟ್ಟು, ಯಾಕೋ ನನ್ನ ಗಂಡ ಎತ್ತರ ಮಾಡಾಕತ್ಯಾನ ಅಂತೇಳಿ ಆಯಿನ ಕರಿಯಾಕ ಬಂದು, ಯಾಕೋ ನನ್ನ ಗಂಡ ಎತ್ತರ ಮಾಡಾಕತ್ಯಾನ ಬಾ ಆಯಿ ಅಂತಂದ್ರು. ಆಯಿ ಬಂದು ದಾಡ್ಸಿದ್ರು. ದಬಾಶಿ ಊರಾಗೆಲ್ಲ ಹಿರ್ತಾರ ಮಾಡ್ತಿದ್ರು ಓಣ್ಯಾಗ. ಯಾಕೋ ನನ್ನ ಆಟ ಹಿಂಗ್ಯಾಕ್ ಮಾಡಾಕತ್ತೀನಿ ಅಂತೇಳಿ ತೆಲಿಗ್ ಬಡ್ದು ಶಿವ 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 ಶಿವಾಯ ನಮೋ. ಹಿಂಗ ಅನ್ನಾಕಿದ್ರು. ಆಯಿ ಬಂದಾಗಿಂದ್ರೆ ಇದನ್ನ ಅನ್ನಾಕತ್ಯಾನು. ಅವ್ ಮೊದ್ಲ ಒಳ್ಳೆ ಅನ್ನಾಕತ್ತಿದ್ದಾಯಿ. ಮತ್ ನಾನ ಹೋಗಣ್ಣಿ ಆ ಸ್ವಾಮಿಗಳು ಏನ್ ಮಾಡಿ ಬಿಟ್ರಿ ಆಂಬಲ್ಲ ಗಂಡುಗಳ ಸ್ವಾಮಿಗಳನ್ನ ಏನ್ ಮಾಡಿ ಆಯ್ ಶಾಣ ಹೇಳ್ತಾರ್ರಿ ತಂಗಿ. ಸ್ವಾಮಿಗಳು ಏನು ಮಾಡಿಲ್ಲ ಅವ್ರ. ಮತ್ತೆ ಏನಾಗೈತೆ, ಏನಾಗಿಲ್ಲ. ಇವೇನ್ ಬರಾಕತ್ಯಾನ ಪುರಾಣ ಅವ್ರು ಹೇಳ್ಯಾರ, ಇವ್ ಕೇಳ್ಯಾನ. ಹಾದ್ಯಾಗ ಬರುವಾಗ ಆ ಕೆಳಕ್ ಒಂದ್ ಹಾಳ ಐತೆ ಅವರಲ್ಲಿ. ಆ ಹಾಳದಾಗ ಆ ದೇವ್ ಬಡ್ಕೊಂಡೈತೆ, ಅದಕ್ಕೆ ಹಂಗ್ ಮಾಡಾಕತ್ಯಾನ ನೋಡಿ. ಮತ್ ಹೆಂಗ್ ನೋಡುದ, ಏನಿಲ್ಲ ತಂಗಿ, ಮೆಣಸಿಕಾಯಿ ಇದಾವ 4 ಕಿಲೋ ಮನ್ಯಾಗದಳಗೆ ಅದಾವ ತಗೊಂಬ. ಏನ್ ಮಾಡುದ, ಮತ್ತೇನ್ ಮಾಡ್ತೀಯ, ಕಾಟ ಆಡಿಸುನು ದೇವ್ರಿಗೆ ಕಾಟ ಆಡಿಸ್ತಾರಲ್ಲ ಒಂದು. ಕಾಟ ಆಡಿಸುನು ಒಂದು 4 ಕಿಲೋ ಮೆಣಸಿಕಾಯಿ ತಗೊಂಡು ಒಂದವ್ರಿ ಜಗಳ ತಗೊಂಡು ಊರ್ ಮ್ಯಾಲಕ್ ಹೋದ್ರಂತ ನೋಡು. ಮ್ಯಾಲಕ್ ಹೋಗಿ ಊರ್ ಮ್ಯಾಲಕ್ಕೆ ಮನ್ಯಾಗ ಜಗಳ ಹಾಕಿ ಮತ್ತ ಅದ್ರ ಮ್ಯಾಲ ಮೆಣಸಿಕಾಯಿ ಒಗದ ಕಟ್ಟಿಗೆ ಬರೆದ ಉರಿ ಹಚ್ಚ ಇನ್ನೊಮ್ಮೆ ಏನಾರ ಅಂದ್ರ ನೋಡ ಅಂದ್ರು ಬಾಯಾಗ ಅದ ಇತ್ತು. ಅವ್ನು ಬಿಡಲ್ಲ ಗಬರು. ಅವ್ನು ಬಾಡ ಹಾಕಿ ಬಂದ್ರು. 1 ತಾಸು ನಂತರ ಹೋದ್ರಿ ಊರೆಲ್ಲ ಕೊಕಾಡ್ಸಕ್ ಚಾಲ ಮಾಡಿದ್ದ. ಆದ್ರ 1 ತಾಸಿನ ನಂತರ ಹೋದ್ರ ಅವಂಗೇನು ಆಗಿರ್ಕಿಲ್ಲ. ಹೇಂತಿ ಬಹಳ ಪ್ರೀತಿಯಿಂದ ಬಿಟ್ಟರು ನನ್ನ ಗಂಡ ದೆವ್ವ ಅಂತ ಬಾಗ್ಲ ತೆಗೆದು ಶಿವ 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 ಶಿವಾಯ ನಮೋ. ಹಿಂಗ ಅನ್ನಕತ್ತ ಆಯಿ ಬಿಟ್ಟಿಲ್ಲ ಯವ್ವ ನನ್ನ ಗಂಡ. ತಂಗಿ ಮನ್ಯಾಗ ಹಂಡೆದ ಒಂದು ಅದಾವ ಹಂಡೆದ 3 ಹಂಡೆ ಕಾಸು. ಹೊಟ್ಟೆ ಹೆಂಗ್ ಇರ್ಬೇಕಂದ್ರೆ ಹೆಸರು ಬರುವಂಗ ನೀರು. ಏನಾರ ಅವ್ರು ಏನ್ ಮಾಡುದು, ಹೆಸರು ಬಂದು ನಿಲ್ಸ್ಬಿಡುದು. ಏನಿಲ್ಲ, ತೆಲ್ಯಾಗ ಹಿಡ್ಕೊಂಡ ನಾವ ಮ್ಯಾಗ ಸುರಿ ತೆಲ್ಯಾಗಿನ ಜಿಡ್ಡು ಬಿಟ್ಟು ಹೋಗ್ಬೇಕು. ಏನು ಸಾಕಾಗಿತ್ತು. 3 ಹಂಡೆ ನೀರ್ ಕಾಸಿದ್ರು. ಸಾಳು ಮಳ ನೀರ್ ಹತ್ತಿದ್ದು. ಹಂಗೆ ಹಿಡಿ ಇಲ್ಲಿ ಒಟ್ಟ ಚರಿಗಿನ ಜಾಣ ಇವ್ಗ ಇಬ್ಬರು ಕೂಡಿ ಹಂಡೆನೇ ಡಬ್ಬ ಹಾಕೊಂಡು ಅಂದ್ರ
ಮೂರು ಹಂಡೆ ತಿಳಾಗ ನೀರು ಸುರಿದ್ರು ಕೂಡ ಹೇಳ್ತಿದ್ದ ಶಿವಾಯ ಶಿವಾಯ. ಆಯಿ ಹೆಂಗ ಮಾಡೋದು, ತಂಗಿ ನನಗೂ ಸಾಕಾಗೈತೆ ಅಂದ್ರ ಆಯಿ ಮತ್ತೆ ಹೆಂಗ್ ನೋಡ್ದ, ಏನಿಲ್ಲ ತಂಗಿ ಇನ್ನೊಂದು ವಿಚಾರ, ನಿಮ್ ಮನ್ಯಾಗ ಒಣಕ್ ಐತೆ ಅಂದ್ರ ಒಣಕ್ ಇರ್ತಿದ್ವಲ್ರಿ. ಆಯ್ತಾಯಿ ಒಣಕೇನು, ಹಂಗಾರ ಏನ್ ಮಾಡಬೇಡ ತಗೊಂಡ್ ಬಾಯಿರಿ ಒಣಕಿ ತಂದ್ಳು ತಗೊಂಡ್ಬಂದ್ಲು. ಮತ್ತೇನ್ ಮಾಡ್ದ, ಏನ್ ಮಾಡ್ತಿ ನನ್ನ ಹಾಡ್ಯಾಗ ನಟ್ ನೋಡು ತಿಲಾಗ ಹೊಳಿ ಅಂದ. ಏನಾರ ಅವ್ರ ಏನ್ ಮಾಡ್ದ, ಏನ್ ಇತರ ಏನ್ ಮಾಡೋದು ಸತ್ರ ಏನ್ ಮಾಡೋದ ಹೋಗ್ಲಿ ತಗೋ ಅಂದಳಕ್ಕೆ. ನಿಮ್ಗೆ ಹೇಳ್ತೀನಿ ಏನ್ತಿ, ಒಣಕಿ ತಗೊಂಡ ತನ್ನ ಶಕ್ತಿ ಮೀರಿ ಗಂಡನ ತಲೆಯಾಗ ಹೊಡೆದ್ರೆ ಗಂಡನ ತಲೆ ಮ್ಯಾಲ ಬಿದ್ದು ಒಣಕಿ ಎರಡು ತುಕುಡಿ ಆಗಿತ್ತು. ಗಂಡಗೆ ಏನೂ ಆಗಿರ್ಕಿಲ್ಲ, ಬಿದ್ದಂತ ಒಣಕಿ ಹೆಂಗಾಗಿತ್ತು ಅಂದ್ರೆ ಬಂಗಾರ ಎರಡು ತುಕುಡಿ ಆಗಿ ಬಿದ್ದಿತ್ತು. ಒಣಕಿ ಬಂಗಾರ ಎರಡು ತುಕುಡಿ ಆಗಿ ಬಿದ್ದಿತ್ತು. ಮತ್ತ ನೀವು ಬಂಗಾರ ಮ್ಯಾಗ ಬಹಳ ಆಸೆ ಇಲ್ಲ ನೀವು, ನೀವು ಬಂಗಾರ ಮಾಡ್ಕೊಳ್ಬೇಕಂತೇಳಿ ಯಾರ ತಿಳಿಯಾಗಾರ ಇದ್ದು ಹೋಗಿ ನೀವು ಒಣಗಿ ತಗೊಂಡು ಅವ್ರಿಗೆ ಕಟ್ಟದು ಗೌಡ್ರು ಮತ್ತೆ ನಮ್ಮನಿಗೆ ಬಂದಿದ್ದಾರೆ ಏನ್ ಇಟ್ನಾಚ ಏನಿವಂತೇಳಿ. ಹೌದಿಲ್ಲ, ಇಲ್ಲ ಹಂಗಿಲ್ಲ. ನಮ್ಮ ಭಕ್ತರೆಲ್ಲ ಆರಾಮ ಕೇಳ್ರಿ. ಅವಾಗಿನ ಕಾಲಕ್ಕೆ ಅಂತವ್ರು ಇದ್ರಿ, ಒಣಗಿ ಬಂಗಾರ ಮಾಡುವಂತವ್ರು ಇದ್ರು. ಈಗಿನ ಕಾಲಕ್ಕೆ ನಿಮಗೆ ಹೇಳ್ತೀನಿ, ಸದ್ಗುರುನಾಥ ಶಿವಲಿಂಗೇಶ್ವರರ ಧ್ಯಾನ ಮಾಡಿದ್ರಿ ಅಂತಂದ್ರೆ ಭಗವಂತ ನಿಮ್ಮ ಬಹಳ ಬಂಗಾರ ಮಾಡ್ತಾನೆ, ಬಹಳ ಬಂಗಾರ ಮಾಡ್ತಾನೆ. ಅವ್ರು ಅದನ್ನ ಬೆಳ್ಕೊಂಡ್ವಿ, ಬಹಳ ಬಂಗಾರ. ಹಿಂಗ ಈ ಪುರಾಣ ಪ್ರವಚನ ಕೇಳೋದ್ರಿಂದ ಏನ್ ಲಾಭ ಐತಿ ಅಂತಂದ್ರೆ ನಮ್ಮ ಜೀವನ ಬಂಗಾರ ಆಗ್ತೈತಿ ಅನ್ನುವಂಥದ್ದನ್ನ ತಾವು ಇದನ್ನು ಕೇಳಬೇಕಾಗ್ತದ. ಇನ್ನೊಂದು ಬಹಳ ಸುಂದರವಾಗಿ ಅಪ್ಪುಗಳು ಬಹಳ ಚಂದ ವಿವರಣೆ ಮಾಡಿದ್ರು, ಅಹಂಕಾರ. ನಾವು ಹೆಂಗಿರ್ಬೇಕು ಇನ್ನು ಜಗತ್ತಿನೊಳಗ ಅಂತ ಕೇಳಿದ್ರೆ, ಹೆಂಗ ಬದುಕಬೇಕು ಅಂತ ಕೇಳಿದ್ರೆ ಅಹಂಕಾರ ರಹಿತನಾಗಿ ಬದುಕಬೇಕು. ಅಹಂಕಾರಿಯಾಗಿ ನಾವು ಬಾಳಬಾರದು ಈ ಜಗತ್ತಿನೊಳಗ. ದೊಡ್ಡ ಅಹಂಕಾರನ ಬಾಳ ನಾ ಅಂತಿದ್ದಂತ ನನ್ನಂಥವು ಜಗತ್ತಿನೊಳಗ ಇಲ್ಲ. ಎಲ್ಲ ಅನ್ಕೊಂಡ್ ಎಲ್ಲಿ ಮಠ ಬಂದಿತ್ತಂದ್ರ ಒಬ್ಬ ಕೇರಂತ ಆ ಸ್ವಾಮಿಗಳು ಅಂದ್ರಂತ, ಅಲ್ಲೋ ಹಿಂಗಂತಿಲ್ಲ, ನಾಳೆ ಯಮ ಬಂದ್ರೆ ಏನ್ ಕೇಳಾವತಿ ಎಂದಂತ. ಅವನಂತ ಯಮನಿಗೆ ಸಿಗುದಿಲ್ಲೋ ಅವೇನು ಮಾಡಾವದ ನಾನು ಅಂತಿದ್ದಂತ. ಇಂಥ ದೊಡ್ಡ ಅಹಂಕಾರಿಯಾಗಿ ಬಿಟ್ಟಿದ್ದಂತ. ಅವ ಹೆಂಗಿದ್ದಂತಂದ್ರ ಮೂರ್ತಿ ಮಾಡುವಂತ ಕಾಯಕ ಮಾಡ್ತಿದ್ದ ಮನುಷ್ಯ. ಹೆಂಗ ಮೂರ್ತಿ ಮಾಡ್ತಿದ್ದ ಅಂದ್ರ ಒಬ್ಬರನ್ನ ತೋರಿಸಿ ಬಿಟ್ರೆ ಸಾಕ, ಅವ್ರ ಕಣ್ಣು ಮೂಗು ಹಿಡ್ಕೊಂಡು ನಿಮಗೆ ಹೇಳ್ತೀನಿ, ಹಿಂಗ ಮುಟ್ಟಿದ್ರೆ ಮನುಷ್ಯನ ಮುಟ್ಟಿರಬೇಕು ಅನ್ಬೇಕು. ಇಂಥ ಮೂರ್ತಿ ಮಾಡಿ ಬಿಡ್ತಿದ್ದ ಅಂತವ್ರಿಗೆ ನನ್ನಂಥವ್ರು ಜಗತ್ತಿನೊಳಗ ಯಾರೂ ಇಲ್ಲ ಅಂತ ಅನ್ನೋ ಒಂದು ಬಂದ್ಬಿಟ್ಟಿತ್ತು ನಮ್ಗ. ನಿಮ್ಗೆ ಹೇಳ್ತೀನಿ, ಒಂದು ಸಲ ಏನಾಯ್ತು ಅಂತಂದ್ರ, ಜಾತಶ್ಯ ಮರಣಂ ಧ್ರುವಂ ಅಂತ ಕರೀತಾರೆ. ವಯಸ್ಸಾಯ್ತು, ಇಂದ್ರಿಯಾದೇಶ ವೈರಾಗ್ಯ ಮನ ಅಹಂಕಾರ ಏವಚ ಜನ್ಮ ಜರ ದುಃಖ ವ್ಯಾಧಿ ದೋಷಾನು ದರ್ಶನ. ಹುಟ್ಟಿದ ಮನುಷ್ಯಾಗ ಇವೆಲ್ಲ ಭೇಟಿ ಆಗೇ ಹೋಗ್ತಾವ. ಅವಂದ ಯಾವ ಬೇಕಾದವ ಬರ್ಲಿ ಅಂತೇಳಿ ಮುಂದೆ ಒಂದು ದಿವಸ ವಯಸ್ಸಾಯ್ತು. ವಯಸ್ಸಾದ ಕೂಡಲೇ ಅವಾಗ ಅಂತಿದ್ದ, ಯಮ ಬರ್ತಾನ ಬಾರ್ಲಿ ಹೆಂಗ ಬರ್ಲಿ ಅಂತಿದ್ದ. ನಿಮ್ಗೆ ಹೇಳ್ತೀನಿ, ಯಮ ಬರುವಂತ ಮುನ್ಸೂಚನೆ ಗೊತ್ತಾಯ್ತು ಅವಂಗ. ಏನ್ ಮಾಡಿ ಗೊತ್ತೈತಿ ಅಂದ್ರೆ, ಒಟ್ಟ ಅವ ಹೆಂಗದಾನ ಅವನಂತವನ ಒಂದ್ 20 ಮೂರ್ತಿ ಮಾಡಿ ಇಟ್ಟು ಬಿಟ್ಟಾಗ. ಅವ ಹೆಂಗದಾನ ಸೇಮ್ ಅವನ ಬೇಕು. ಕೂನ ಹಿಡ್ಯಾಕ ಮುಟ್ರ ಸಹಿತ ಗೊತ್ತಾಗಬಾರ್ದ್ರಿ, ಅಂತವ್ ಇದ್ದವ. ನಿಮ್ಗೆ ಹೇಳ್ತೀನಿ, 20 ಮೂರ್ತಿ ಮಾಡಿದ. ಅವನ್ ಅಂತ್ಯಕಾಲ ಸನೇಕ್ ಬಂತು. ಯಮನ ದೂತರು ಕರ್ಯಾಕ ಬಂದ್ರು. ಯಮ ಕೊಟ್ಟು ಕಳ್ಸಿದ್ದ ಫೋಟೋ ಇವನೇ ಹಿಡ್ಕೊಂಡು ಬರ್ರಿ ಅಂತೇಳಿ ಬಂದ್ ನೋಡಿದ. 20 ಕುತ್ತಾವಿಲ್ಲ, ಯಾರು ಹಿಡಿಬೇಕು ಅವ್ರು. ಒಬ್ಬನ ಹಿಂಗ್ ಮುಟ್ರ ಅವ ಮನುಷ್ಯನಗತೇನದಾನ. 20 ಮೂರ್ತಿ ಮುಟ್ಟಿದ್ರ ಮನುಷ್ಯ ರಂಗ ಅದಾವ. ತಲೆ ಕೆರ್ಕೊಳಕ್ ಯಾರು ನೋಯಪ್ಪ ಅವರ ಫೋಟೋ ಇವ್ನ ಕೊಟ್ಟಾನ. 20 ಮಂದಿ ಅದಾರು, ಒಯ್ದು ಒಬ್ಬರನ್ನ 20 ಮಂದಿ ಒಯ್ಯಾಕ ಬರೋದಿಲ್ಲ. ಹೆಂಗ್ ಮಾಡೋದು? ಅವಾಗ ಅವರೊಂದು ಇದೇನ್ ನಮ್ಗೆ ಆಗೋದಿಲ್ಲ, ಹೋಗುದ್ ನಡ್ರಿ ಅಂತೇಳಿ ಮ್ಯಾಲ ಹೋಗಿ ಮತ್ತೆ ಅಮ್ಮನ್ ಹೇಳಿರಿ ಸಾವುಕಾರಕ್ಕರ ಏನ್ ಮಾಡೋದು, 20 ಮಂದಿದಾರ ಅಂತವ್ರ
ಯಾರನ್ನ ತರಬೇಕು ನಮ್ಗೆ ಗೊತ್ತಾಗವಲ್ತು, ನೀವ್ ಹೇಳಿ ಒಬ್ಬರ ಮತ್ತೆ ಎಲ್ಲಾರು ತರಾಕ್ ಬರಂಗಿಲ್ಲ, ಹೆಂಗ್ ಮಾಡೋದು ಅಂದಾಗ ಅವ್ರಂದ್ರು, ನಿಮ್ಮ ಬ್ಯಾಡ, ನಿಮಗ್ ಕೆಲಸ ಹೋಗಲ್ಲ, ನಾನು ಹೋಗ್ತೀನಿ ಬರೀ ಅಂತ ಯಮಾನ ಬಂದ್ ಬಿಟ್ಟು ನೋಡಿ. ಯಮ ಬಂದ ಸುತ್ತಾದ 10 ನಿಮಿಷ ಸುತ್ತ ಹಾಗೆ 20 ನಿಮಿಷ ತಲೆ ಕೆರ್ಕೊಳಕ್ ಹತ್ತಿತ್ತಾವ ಅವರು. ಯಮ ಬಂದ ಸುತ್ತಾದ ತಲೆ ಕೆರ್ಕೊಂತ ಏನಿದೆ ಗೊತ್ತಾಗೋಲ್ತಲ್ಲ, ಎಲ್ಲರೂ ಹಂಗ ನಾನು 20 ಮೂರ್ತಿ ಎಲ್ಲ ಸೇಮ್ ಟು ಸೇಮ್ ಅದಾವ, ಹೆಂಗ್ ಮಾಡುದು ಅಂತ ದೇವರಂತ ಹಂಗ ಅನ್ಸ್ಕೊಂಡಿಲ್ಲ. ಕೂತ್ ವಿಚಾರ ಮಾಡಿ ಬಂದು ಈ ಮಾನವ ಎದಕ್ ಆಸೆ ಪಡ್ತಾನೋ, ಹೆಂಗ ಅಹಂಕಾರಿ ಆಗ್ತಾನೋ ಗೊತ್ತಿರ್ತೈತಿ ಅವ್ರಿಗೆ. ಈ ಅಹಂಕಾರಿ ಆಗ್ಯಾನ, ಏನೋ ಐಡಿಯಾ ಮಾಡ್ಯಾನ ಅಂತ ತಿಳ್ಕೊಂಡು ಯಮ ಅಂದಂತ ಹಿಂದ ಕೈ ಕೊಟ್ಟುಕೊಂಡು ನಾವ್ಯಾಂಗ ಮ್ಯೂಸಿಯಂ ಎಲ್ಲ ನೋಡಕ್ ಹೋಗ್ತಿರ್ತಲ್ಲ, ಹಿಂಗ ಹೀಗೆ ನೋಡ್ಕೊತ ಬಂದಂತ ಹೇ ಅಂದತ್ ಯಮ. ಆ ಮೂರ್ತಿ ಇತ್ತಲ್ಲ 20 ಹೇ ಅಂದಂತ ಇವ್ ಕಿವಿ ಪಟ್ಟು ಕೇಳಾಕತ್ತಿದಂತ ಯಮ ಹೇಳ್ತಾನಂತ ಹೇಳಿ. ಏನ್ ಮೂರ್ತಿ ಮಾಡ್ಯಾನವ, ಈ ಜಗತ್ತಿನಾಗ ಅವನಂತ ಮೂರ್ತಿ ಮಾಡವ ಇಲ್ಲ ಅಂತಂತವ. ಈ ಜಗತ್ತಿನೊಳಗ ಈ ಮೂರ್ತಿ ಮಾಡವ ಇಲ್ಲ, ಇವನಿಗೆ ನಾನ ಯಮುನೋಕದಿಂದ ಸನ್ಮಾನ ಮಾಡಕ್ ಬಂದೇನಿ. ಇಲ್ಲಿ ಯಮುನೋಕದಿಂದ ಸನ್ಮಾನ ಮಾಡಕ್ ಬಂದನಿ, ಮೂರ್ತಿ ಮಾಡವ ಸಿಗುವಲ್ಲಾಗೇನು, ನನಗ ಇದೇನು ವಿಚಿತ್ರ ಅನ್ಸೈತಿ, ಎಂತ ಪುಣ್ಯಾತ್ಮ ಇರ್ಬೋದಪ್ಪ ಅಂತಂತ ಅಲ್ಲೇನು 20 ಮಂದಿಯಾಗ ನಿಂತಿದ್ಲ, ನಾನ ಅದನ್ನ ಬರ್ರಿ ದೇವ್ರ ಅಂದಂತೆ ಮುಂದೆ ಹೋಗಿ, ನಾನ ಅದನ್ನ ಬರ್ರಿ ಅಂದಂತ. ಹಂಗಾರ ನಡಿ ಅಲ್ಲೇ ಸನ್ಮಾನ ಆಯ್ತು ನಿನಗೆ ಮ್ಯಾಗ, ಸನ್ಮಾನ ನಿನಗೆ ಮ್ಯಾಲ ನಡಿ ಅಂತ ಕರ್ಕೊಂಡು ಹೋದಂತ. ಮನುಷ್ಯ ಅಹಂಕಾರಿ ಆಗ್ಬಾರ್ದು, ನೀತಿವಂತನಾಗ್ಬೇಕು. ಪುಣ್ಯಾತ್ಮರೇ, ಪೈಲೇ ದಿವ್ಸ ನಮಗ ಫೋನ್ ಹಚ್ಚಿದ್ರ ಬುದ್ಧಿ, ಮೊದಲೇ ದಿವ್ಸ ಪ್ರಾರಂಭ ಕಟ್ಟು ಬಂದ್ ಹೋಗ್ರಿ ಅಂತ ಹೇಳಿ. ನಮ್ಗೆ ಹಲವಾರು ಕಾರ್ಯಕ್ರಮಗಳು ಇರೋದ್ರಿಂದ ಬ್ಯಾಡಪ್ಪ ಬರಾಕ್ ಆಗೋದಿಲ್ಲ, ನೀವು ಚಾಲೂ ಮಾಡ್ರಿ ಬರ್ತನಂತ. ಇವತ್ತು ಒಂದ್ 2-3 ಕಡೆ ಹೋಗಿ ಬಂದೀವಿ. ಇರ್ಲಿ ಭಗವಂತ, ಈಗ ಎಷ್ಟು ದಿವಸ ಆಯ್ತು? 10 ದಿವಸ ಆಯ್ತಲ್ಲ, ನಾಳೆ 11 ದಿವಸ. ಎಂತ ಪುಣ್ಯವಂತರ ನೋಡ್ರಿ ನೀವ. ಇದು ಶ್ರವಣದೊಳಗೆ ಹೆಂಗೈತಿ ಪುಣ್ಯಾತ್ಮರೇ, ನಿಮ್ಗೆ ಹೇಳ್ತೇನೆ. ಇಲ್ಲೇನ್ ಅಪ್ಪಗಳು ಪುರಾಣ ಹೇಳಾಕತ್ಯಾರ, ಅಜ್ಜನ ಸನ್ನಿಧಿ ಒಳಗ ನಿಮ್ಗೆ ಹೇಳ್ತೇನೆ. ನೀವು ಎಲ್ಲಿ ಹೊರಗೆ ಹೋಗ್ಬೇಡ್ರಿ, ಚಾರಧಾಮ ಅಂತ ಕರೀತಾರ, ಪುಣ್ಯಕ್ಷೇತ್ರಗಳದಾವ. ಈ ಪುರಾಣ ಕೇಳುದ್ರೊಳಗ ಎಂತ ದೊಡ್ಡ ಶಕ್ತಿ ಐತಿ ಅಂತ ಕೇಳಿದ್ರ, ಈ ಪುರಾಣ ಕೇಳಿದ್ರೊಳಗ ಇಲ್ಲಿ ಹಲವಾರು ನದಿಗಳದಾವ. ಗಂಗಾ, ಯಮುನಾ, ಕಾವೇರಿ, ನರ್ಮದಾ, ಸಿಂಧು, ಎಲ್ಲ ನದಿಗಳು ಇಲ್ಲೇ ಇದಾವ. ಈ ಎಲ್ಲ ನದಿಗಳಲ್ಲಿ ತೀರ್ಥ ಸ್ನಾನ ಮಾಡಿದಟ್ಟು ಪುಣ್ಯಾದ. ಕಾಶಿ, ರಾಮೇಶ್ವರ, ಕೇದಾರ್, ಬದ್ರಿನಾಥ್, ಗಂಗೋತ್ರಿ, ಯಮನೋತ್ರಿ, ಈ 4 ಧಾಮದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳು ಎಲ್ಲಿದಾವ ಅಂತ ಕೇಳಿದ್ರೆ ಶಿವಲಿಂಗೇಶ್ವರ ಸನ್ನಿಧಾನದೊಳಗೆ ಅದಾವ ಪುಣ್ಯಾತ್ಮರೇ. ಈ ಕಥೆಯನ್ನ, ಈ ಪುರಾಣ ಶ್ರವಣ ಮಾಡಿದಿಲ್ಲ, ಆ ಎಲ್ಲ ಪುಣ್ಯನು ಕೂಡ ನಿಮಗೆ ದೊರಕ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಪುಣ್ಯಾತ್ಮರೇ, ಅಂತ ಒಂದು ಒಳ್ಳೆಯ ಸದ್ಬುದ್ಧಿಯನ್ನ ಪರಮಾತ್ಮ ಶಿವಲಿಂಗೇಶ್ವರ ಈ ನಾಡಿಗೆ ಮಳೆಯನ್ನು ಕೊಟ್ಟು, ಬೆಳೆಯನ್ನು ಕೊಟ್ಟು, ಆ ಬೆಳೆ ಜೊತೆಗೆ ಒಳ್ಳೆಯ ಬೆಲೆಯನ್ನ ಕೊಟ್ಟು. ಈ ನೋಡ್ರಿ, ನಮ್ಮ ರೈತರು 2 ದಿವಸ ಆಯ್ತು ಇವತ್ತ ನೈನಿ ಮ್ಯಾಗ ಕುಂಡುವಂತ ಬಾಳೆ ಬಂದದ್ದು. ಯಾಕಂತ ಕೇಳಿದ್ರೆ, ಅನ್ನ ಹಾಕುವ ಒಬ್ಬ ರೈತ ದೇವರನ್ನ ನಾವು ನೈನಿ ಮೇಲೆ ಕುಡಿಸುವಂತ ಪರಿಸ್ಥಿತಿಗೆ ಬಂದು ಬಿಡ್ತೀವಿ ಈ ಕಾಲದೊಳಗೆ ಪುಣ್ಯಾತ್ಮರೇ. ಆ ದೇವರನ್ನ ದೇವರಾಗಿ ಕಾಣಬೇಕು. ಅನ್ನವೇ ಪರಬ್ರಹ್ಮ, ಗೊತ್ತಿಲ್ಲ, ಅನ್ನವೇ ಪರಬ್ರಹ್ಮ. ಆ ಅನ್ನವನ್ನ ಕೊಡ್ತಕ್ಕಂಥ ಒಬ್ಬ ರೈತ ಇರೋದ್ರಿಂದ ಆ ರೈತಿಗೆ ಯಾವತ್ತೂ ನಾವು ಗೌರವವನ್ನು ಕೊಡೋದು ಕಲಿಬೇಕು, ಸೈನಿಕರ ಗೌರವವನ್ನು ಕೊಡೋದು ಕಲಿಬೇಕು. ಬುದ್ಧಿಯವರು ಹೇಳಿದಂಗ ಇವತ್ತ ತಂದೆ ತಾಯಿಗಳನ್ನ ಬಹಳ ಗೌರವದಿಂದ ಕಾಣಬೇಕು. ಅವರು ನಮ್ಮನ್ನ ಚಾಟ್ ಮಾಡ್ತಾರ, ಹೆಂಗ ಮಾಡಿರ್ತಾರ ಅಂದ್ರೆ ಸಣ್ಣವನಾಗೆ ನಮ್ಮನ್ನ ಬೆಳೆಸಿ 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 ಮಾಡ್ತಾರೆ. ಏನು ತಿಳಿಯಲಾರದ ಬಾಲಕನನ್ನ ಆ ತಂದೆ ತಾಯಿ ಎಷ್ಟು ಜಾಯ್ ಮಾಡ್ತಾರಂತ ಕೇಳಿದ್ರೆ, ನಮ್ಮನ್ನ ಒಂದಿಷ್ಟು ಹೇಸಿಗೆ ಅನ್ನೋದು ಗೊತ್ತಾಗಲಾರ್ದಂಗೆ ಜಾಯ್ ಮಾಡಿರ್ತಾರೆ ಪುಣ್ಯಾತ್ಮರೇ. ಹಂಗ ನಮ್ಮನ್ನ ಜಾಯ್ ಮಾಡ್ಕೋತ ಅವ್ರೇನು ಅಂದ್ರೆ ಅವ್ರು ಸಣ್ಣವರಾಗಿ ಹೋಗಿರ್ತಾರ. ಅವ್ರು ಸಣ್ಣವರಾಗಿ ಹೋಗಿದ್ರೆ 40, 50, 60 ವರ್ಷಕ್ಕೆ ಅವ್ರು ಸಣ್ಣವರಾಗ್ತಾರ. ಅವ್ರು ಸಣ್ಣವರಾಗಿ ಹೆಂಗ ಆಗ್ತಾರೆ, ನಮ್ಮನ್ನ ಕಾಟಾಕ್ ಚಾಲೂ ಮಾಡ್ತಾರೆ. ಅದನ್ನ ನಿಂತ್ಕೊಡು, ಇದನ್ನ ನಿಂತ್ಕೊಡು, ಹಿಂಗು ಅಂದಾಗ ಅವ್ರನ್ನ ಚಲೋವಾಗಿ ಜಾಕಿ ಮಾಡುವಂತ ನಮ್ಮ ಕರ್ತವ್ಯದ ತಂದೆ ತಾಯಿ ದೇವರು. ಹಂಗ ಆ ನಿಟ್ಟಿನೊಳಗ ಪುಣ್ಯಾತ್ಮರೇ ಇವತ್ತು 10 ದಿವಸಗಳ ಕಾಲ ಈ ಪ್ರವಚನವನ್ನ ಕೇಳಿರಲ್ಲ. ಅಂತ ಒಂದು
ಸದ್ಗುರುನಾಥನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. Araham